ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಸೈನಿಕರ ವಜಾ ವಿರೋಧಿಸಿ HPCL ಎದುರು ಪ್ರತಿಭಟನೆ. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ 37 ಮಾಜಿ ಸೈನಿಕರನ್ನ ವಜಾ ಮಾಡಿದ ಕ್ರಮಕ್ಕೆ ತೀವ್ರ ವಿರೋಧ. ಹಾಸನ ಕೈಗಾರಿಕಾ ಪ್ರದೇಶದ HPCL ಘಟಕದ ಬಳಿ ನೂರಾರು ಮಾಜಿ ಸೈನಿಕರಿಂದ ಪ್ರತಿಭಟನೆ. ಫುಟ್ಪಾತ್ ವರೆಗೆ ಅಂಗಡಿ ಸಾಮಾನು ಇಟ್ಟು ವ್ಯಾಪಾರ ನಡೆಸುತ್ತಿದ್ದವರ ವಿರುದ್ಧ ಕ್ರಮ. ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಆಲೂರಿನಲ್ಲಿ ಬಹು ವರ್ಷಗಳಿಂದಿದ್ದ ಫುಟ್ಪಾತ್ ಅತಿಕ್ರಮಣ ಸಮಸ್ಯೆಗೆ ಕೊನೆಗೂ ಪರಿಹಾರ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸರ್ಫೇಸಿ ಕಾಯ್ದೆ ಅಡಿ ರೈತರ ಜಮೀನು ಆನ್ಲೈನ್ ಹರಾಜು ಕ್ರಮಕ್ಕೆ ತೀವ್ರ ಖಂಡನೆ. ಬೆಳೆ ನಷ್ಟದಿಂದ ಸಾಲ ತೀರಿಸಲಾಗದ ಅತಿ ಸಣ್ಣ ರೈತರಿಗೆ ಬ್ಯಾಂಕ್ಗಳು ಏಕಾಏಕಿ ನೋಟಿಸ್ ಅನ್ಯಾಯ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಜಿಲ್ಲಾ ಮಟ್ಟದ ಉಗ್ರ ಹೋರಾಟದ ಎಚ್ಚರಿಕೆ. ಹೊರಗುತ್ತಿಗೆ ಆಧಾರದ ಮೇಲೆ HPCLನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ 37 ಮಾಜಿ ಸೈನಿಕರನ್ನ ಕೆಲಸದಿಂದ ವಜಾಗೊಳಿಸಿರುವುದನ್ನು ವಿರೋಧಿಸಿ ಇಂದು ಮಾಜಿ ಸೈನಿಕರು ಪ್ರತಿಭಟನೆ ನಡೆಸಿದರು. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿರುವ HPCL ಬಳಿ ಸೇರಿದ ನೂರಾರು ಮಾಜಿ ಸೈನಿಕರು HPCL ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ HPCLನ ಮಾಜಿ ಸೈನಿಕ ವಿರೋಧಿ ನೀತಿಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ ಜಿಲ್ಲಾ ಮಾಜಿ ಸೈನಿಕರ ಅಧ್ಯಕ್ಷರಾದ ಸಾಗರ್ ಮಾತನಾಡಿ, DGRನಲ್ಲಿ ಮಾಜಿ ಸೈನಿಕರಿಗೆ ಕೆಲಸದ ಅವಕಾಶ ನೀಡುವ ನಿಯಮವಿದ್ದರೂ ನಿಯಮವನ್ನು ಉಲ್ಲಂಘಿಸಿ ಹೊರಗಿನವರನ್ನ ಕೆಲಸಕ್ಕೆ ಪಡೆದು ಮಾಜಿ ಸೈನಿಕರು ಕೆಲಸದಿಂದ ವಜಾಗೊಳಿಸಿ ದೇಶ ಕಾಯೋ ಯೋಧರಿಗೆ ಅವಮಾನ ಮಾಡಿದ್ದಾರೆ ಎಂದ ಅವರು, ಈ ಕೂಡಲೇ ವಜಾಗೊಳಿಸಿದ ಮಾಜಿ ಸೈನಿಕರನ್ನ ವಾಪಸ್ ಕೆಲಸಕ್ಕೆ ಸೇರಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದ ಅವರು, ಆಡಳಿತ ಮಂಡಳಿ ನಮ್ಮ ಮನವಿಗೂ ಸ್ಪಂದಿಸದೆ ಅಸಡ್ಡೆ ತೋರುತ್ತಿರುವುದು ಖಂಡನೀಯ ಎಂದು HPCL ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರಿದರು. ನಾನು ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್ ಅಂತ. ಈ ದಿವಸ ನಾವಿಲ್ಲಿ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನು ಅಂದರೆ, DGR ಇದ್ರ ಮೇಲೆ ನಮ್ಮ ಮಾಜಿ ಸೈನಿಕರನ್ನ ಇಲ್ಲಿ ನೇಮಕ ಮಾಡಿದ್ರು ಕೆಲಸಕ್ಕಾಗಿ. ಇವತ್ತು ಅವರು ಈ ತಿಂಗಳು 31ಕ್ಕೆ ಅವ್ರದ್ದು 2 ವರ್ಷದ ಟರ್ನ್ ಓವರ್ ಮುಗಿತಾ ಇದೆ. ಹಾಗಾಗಿ ಅವ್ರನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ. ಇದು DGR ಅಂದರೆ ಏನು ಅಂದರೆ, ಆರ್ಮಿ ಅವ್ರಿಗೆ ಮ್ಯಾಕ್ಸಿಮಮ್ಮು ರಿಸರ್ವೇಷನ್ ಇದೆ, ಹಂಗೆ ತೆಗಿಯೋಕ್ಕೆ ಬರೋಲ್ಲ. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು HPCL ಗ್ಯಾಸಲ್ಲಿ ನಮ್ಮ ಮಾಜಿ ಸೈನಿಕರನ್ನು ತೆಗೆದು ಸಿವಿಲಿಯನ್ಸ್ನ ಸೇರಿಸ್ಕೋಬೇಕು ಅನ್ನೋ ಒಂದು ಒಳಸಂಚು ನಡೀತಾ ಇದೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆ ಮಾಡಿ ಯಾರನ್ನೂ ತೆಗೆದಂಗೆ, ಎಷ್ಟು ಜನ ಇವತ್ತು 37 ಜನ ಇದ್ದಾರೆ ಅವರೆಲ್ಲನೂ ಕಂಟಿನ್ಯೂ ಮಾಡಬೇಕು. ಇವತ್ತು ನಮ್ಮ 37 ಜನನ ಇವತ್ತು ಇಲ್ಲಿ ತೆಗೆದ್ರೆ ಇದೇ ಥರ ಒಟ್ಟು ಒಂದು 25 ಜಾಗದಲ್ಲಿ ಒಂದು 300 ಜನನ ನಾಳೆ ದಿವಸ ತೆಗಿಯೋಂಥ ಒಂದು ಸಂದರ್ಭ ಇದೆ. ಅದರಿಂದ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಅವರು ನಮ್ಮ ಇವತ್ತು ಬಂದು ನಮಗೆ ಅವರು ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಸರಿ, ಇಲ್ದಿರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಮ್ಮ ಮಾಜಿ ಸೈನಿಕ ಯಾವ್ಯಾವ ಥರ ಅನ್ಯಾಯ ಆಗ್ತಾ ಇದೆ ಅಂದರೆ, 25-30 ವರ್ಷದಿಂದ ಜಮೀನಿಗೆ ಮತ್ತು ಲ್ಯಾಂಡ್ಗೆ ಸೈಟ್ಗಳಿಗೆಲ್ಲ ಅಪ್ಲಿಕೇಶನ್ಸ್ ಹಾಕಿದ್ರು ಯಾವುದೇ ಥರ ಒಂದು ಆ್ಯಕ್ಷನ್ಸ್ಗಳು ಆಗ್ತಾ ಇಲ್ಲ. ನಾವು ಇವತ್ತಲ್ಲ ನಾಳೆ ಸರಿ ಕೊಡ್ತಾರೆ ಮಾಡ್ತಾರೆ ಅಂತ ನೋಡ್ಕೊಂಡೇ ಬರ್ತಾ ಇದ್ದೀವಿ. ಇದು ಆಗಲಿಲ್ಲ ಅಂದರೆ ಇದು ನಾವು ಮುಂದಿನ ದಿನಗಳಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲರನ್ನೂ ಸೇರಿಸಿ ಭಾಳ ದೊಡ್ಡ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲ ಸೈನಿಕರು ಇವತ್ತು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ದಯವಿಟ್ಟು ನಾವು ಇವತ್ತು ಅವರು ಕರಿತಾ ಇದ್ದೀವಿ, ಇನ್ನೂ ಯಾರು ಬರ್ತಾ ಇಲ್ಲ. ದಯವಿಟ್ಟು HPCLನ ಏನು ಜನರಲ್ ಮ್ಯಾನೇಜರ್, ಆಡಳಿತ ಮಂಡಳಿ ಏನು ಮ್ಯಾನೇಜರ್ ಇದ್ದಾರೆ, ಜನರಲ್ ಮ್ಯಾನೇಜರ್ ಅವ್ರು ಬಂದು ನಮಗೆ ಇದ್ರ ಬಗ್ಗೆ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಕ್ಲಿಯರಾಗಿ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅದು ಕೊಟ್ಟು ನಮಗೆ ಕ್ಲಿಯಾರಿಟಿ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟು 37 ಜನ DGR ಪ್ರಕಾರ ಮಾಜಿ ಸೈನಿಕರಿಗೆ ಕೊಡಬೇಕು, ಫಾಲೋ ಅಪ್ ಮಾಡ್ತಾ ಇಲ್ಲ. ಅದನ್ನು ಅಗೇನೆಸ್ಟ್ ಆಗಿ ನಮ್ಮನ್ನು ತೆಗೆದು ಬೇರೆಯವ್ರನ್ನ ಸೇರಿಸ್ಕೋಬೇಕು, ಸಿವಿಲಿಯನ್ಸ್ನ ಕಮ್ಮಿ ಪೇಮೆಂಟ್ಗೆ ತಗೊಳ್ಬೇಕು ಅನ್ನೋ ಒಂದು ಒಳಸಂಚು ನಡೀತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದು ಏನೇ ಇದ್ರೂ ಅವ್ರು ಕ್ಲಿಯರ್ ಮಾಡಲಿ ಅಂತ ಅಷ್ಟೇ. ಮಾಜಿ ಸೈನಿಕರಿಗೆ
ನಮ್ಮನ್ನೆಲ್ಲ 37 ಜನನು ಈ 31 ಯಾರು ಡ್ಯೂಟಿ ಬರೋಂಗಿಲ್ಲ, ಎಲ್ಲ ಸಿವಿಲಿಯನ್ ಡ್ಯೂಟಿ ಹಾಕೋತಿದ್ದೀವಿ. ನೀವು ಯಾರು ಡ್ಯೂಟಿ ಬರೋಂಗಿಲ್ಲ, ನಿಮಗೆಲ್ಲ ಸಂಬಳ ಜಾಸ್ತಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಇದು ಮಾಡಿದ್ದಾರೆ. ವರ್ಬಲ್ ಆರ್ಡರ್ ಕೊಟ್ಟಿದ್ದಾರೆ. ಯಾವ ಲೆಟ್ರ್ ಕೊಡ್ತಾ ಇಲ್ಲ ಅವರು. ಯಾವ ಲೆಟ್ರ್ ಕೇಳಿದರೆ ಯಾವುದು ಇನ್ಸ್ಟ್ರಕ್ಷನ್ ಕೊಡಿ ಅಂತ ಕೊಡ್ತಾ ಇಲ್ಲ. ನಮ್ಮನ್ನೆಲ್ಲ ಪೂರ್ತಿ ಏಕೆ ಆರ್ಡರ್ ಕೊಟ್ಟಿದ್ದಾರೆ, ವರ್ಬಲ್ ಆರ್ಡರ್ ಕೊಟ್ಟಿದ್ದಾರೆ ಎಲ್ಲರೂ. ಮಾತ್ರ ಹೇಳಿರೋದು. ಲೆಟ್ರ್ ಕೇಳಿ ಲೆಟ್ರ್ ಕೊಡ್ತಾ ಇಲ್ಲ. ಒಟ್ಟು ಡ್ಯೂಟಿ ಬರಬೇಡಿ ನೀವು 31 ತಾರೀಕಿನ ಮೇಲೆ ಡ್ಯೂಟಿ ಬರಬೇಡಿ ಅಂತ ಹೇಳಿದ್ದಾರೆ ಅವರು. ಅದೇ ಅವ್ರು ಹೇಳ್ತಾರೆ. ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಅವ್ರು ಹೇಳ್ತಾರೆ DGRನ ನಾವು ತಾಳ ತಗೊಂಡ್ರೆ ನಿಮಗೆ ಪೇಮೆಂಟ್ ಜಾಸ್ತಿ ಕೊಡಬೇಕಾಗತ್ತೆ, ಅದರಿಂದ ನಾವು ಸಿವಿಲಿಯನ್ ತಗೋತೀವಿ, ಅವರಿಗೆ ಸಂಬಳ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ವರ್ಬಲ್ ಹೇಳಿದ್ದಾರೆ. 4 ವರ್ಷದಿಂದ ಅದೇ ಜಾಗದಲ್ಲಿ ಕೆಲಸ ಮಾಡ್ಕೊ ಬಂದಿದ್ದೀವಿ. ಯಾವುದೇ ತೊಂದರೆ ಬಂದಿಲ್ಲ, ಏನು ತೊಂದಿಲ್ಲ, ಏನು ಇದ್ರಲ್ಲಿ ಏನೂ ಆಗಿಲ್ಲ. ಬಟ್ ಇವಾಗ ಸಡನ್ ಆಗಿ ಏಕದಮ್ ಒಂದು 15 ದಿವಸದಿಂದ ಈ ಥರ ಬೆಸ ಕೊಟ್ಟಿದ್ದಾರೆ. DGR ಪೇಮೆಂಟ್ ಬೇಕೇ ಬೇಕು. ಹೌದು, ಯಾವುದೇ ಕಾರಣಕ್ಕೂ ನಮ್ಮ DGRನ ಇದನ್ನ ಕಂಟ್ರಾಕ್ಟ್ ತೆಗಿಬಾರ್ದು, ನಮ್ಮದು ಸಿವಿಲಿಯನ್ ತಗೋಬಾರ್ದು, ನಮ್ಮ ಮಾಜಿ ಸೈನಿಕರು ಮುಂದುವರಿಬೇಕು ಅಂತ ನಮ್ಮದು ಬೇಡಿಕೆ ಇದೆ ಸರ್. ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಆಲೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಇಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೈಗೊಂಡು ತೆರವು ಕಾರ್ಯಾಚರಣೆಯಲ್ಲಿ ಪಟ್ಟಣ ಪಂಚಾಯತ್ ಸಿಬ್ಬಂದಿ ಅಂಗಡಿ ಮುಂಗಟ್ಟುಗಳ ಸರಕು ಇತರೆ ವಸ್ತುಗಳನ್ನು ಫುಟ್ಪಾತ್ ಮೇಲೆ ಹಾಕಿದ್ದನ್ನು ತೆರವುಗೊಳಿಸಲಾಯಿತು. ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ತಾಲೂಕು ದಂಡಾಧಿಕಾರಿ ಮಲ್ಲಿಕಾರ್ಜುನ್ ಮಾತನಾಡಿ, ಆಲೂರು ಪಟ್ಟಣ ಸುಂದರವಾಗಿ ಕಾಣಲು ಪ್ರತಿಯೊಬ್ಬರ ಸಹಕಾರ ಮುಖ್ಯ. ಈ ನಿಟ್ಟಿನಲ್ಲಿ ಆಲೂರು ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಪಟ್ಟಣದ ವರ್ತಕರು ಅವರಿಗೆ ನೀಡಿದ ನಿಗದಿತ ಸ್ಥಳಕ್ಕಿಂತ ಹೆಚ್ಚುವರಿ ಪಾದಚಾರಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ಇದರಿಂದಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಓಡಾಡುತ್ತಿದ್ದರು ಹಾಗೂ ಅಪಘಾತಗಳು ಸಂಭವಿಸುತ್ತಿದ್ದವು. ಈ ವಿಷಯವಾಗಿ ಸಾರ್ವಜನಿಕರಿಂದ ದೂರು ಬಂದಿತ್ತು. ಕಳೆದ ವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅತಿಕ್ರಮಿಸಿಕೊಂಡಿದ್ದ ಸ್ಥಳವನ್ನು ತೆರವುಗೊಳಿಸಲು ಭಾನುವಾರದವರೆಗೆ ಸಮಯಾವಕಾಶ ನೀಡಲಾಗಿತ್ತು. ಆದರೂ ವ್ಯಾಪಾರಸ್ಥರು ತೆರವಿಗೆ ಮುಂದಾಗಲಿಲ್ಲ. ಈ ಸಂಬಂಧವಾಗಿ ಇಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಫುಟ್ಪಾತ್ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ಪಾರ್ಕಿಂಗ್ ಮಾಡುವುದು, ಬಹುತೇಕ ಅಂಗಡಿಯವರು ತಮ್ಮ ಅಂಗಡಿಗಳ ಸರಕನ್ನು ಅಂಗಡಿಗಳ ಹೊರಗೆ ಫುಟ್ಪಾತ್ ರಸ್ತೆಯಲ್ಲಿ ಹಾಕುವುದರಿಂದ ವಾಹನ ಹಾಗೂ ಸಾರ್ವಜನಿಕರ ಸಂಚಾರ ಮಾಡುವುದು ಕಷ್ಟವಾಗುತ್ತಿದೆ. ಈ ಬಗ್ಗೆ ನಾಗರಿಕರು ಹಲವು ಬಾರಿ ಪಟ್ಟಣ ಪಂಚಾಯತ್ಗೆ ಮನವಿ ಮಾಡಿದ್ದು, ಈ ಹಿನ್ನೆಲೆ ಸಿಬ್ಬಂದಿಯೊಂದಿಗೆ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಎಂದರು. ಆಲೂರು ಪಟ್ಟಣ ಪಂಚಾಯತಿ ವತಿಯಿಂದ ಏನು ರಸ್ತೆ ಬದಿನಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರು, ಎನ್ಕ್ರೋಚ್ಮೆಂಟ್ ಮಾಡೋರು ಕೆಲವರೆಲ್ಲ ಶೆಡ್ ಎಲ್ಲ ಹಾಕೊಂಡಿದ್ರು, ಅದನ್ನ ತೆರವುಗೊಳಿಸಿ ಅಂತೇಳಿ ನಾವು ಕಳೆದ 6 ತಿಂಗಳಿಂದ ಮನವಿ ಮಾಡಿದ್ವಿ. ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರೆಲ್ಲ ಯಾವುದೇ ತರ ಹೈಜಿನಿಕ್ ಮೇಂಟೈನ್ ಮಾಡ್ತಿರ್ಲಿಲ್ಲ, ತುಂಬಾ ಅವ್ಯವಸ್ಥಿತವಾಗಿ ಅವರು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರು. ಕೆಲವರು ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇವತ್ತಿನ ದಿನ ನಾವು ಕಾರ್ಯಾಚರಣೆ ಮಾಡಿ ಸಾರ್ವಜನಿಕರಿಗೆ ಮುಕ್ತವಾಗಿ ಏನು ಓಡಾಡಬೇಕು ಅದನ್ನ ತೆರವುಗೊಳಿಸ್ಕೊಟ್ಟು ಅವ್ರಿಗೆ ವ್ಯವಸ್ಥಿತವಾಗಿ ಅವ್ರು ಕೂತು ವ್ಯಾಪಾರ ಮಾಡೋದಕ್ಕೆ ಅದನ್ನ ನಾವು ಮಾರ್ಕ್ ಮಾಡಿ ಕೊಡ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಇಂದಿನ ಮಾನ್ಯ ಆಡಳಿತಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷರು ಅದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ಕೆಲವರು ಹೈಟಾಗಿ ಎನ್ಕ್ರೋಚ್ಮೆಂಟ್ ಮಾಡಿರೋದನ್ನು ಸಹ ಅವ್ರಿಗೆ ಗಮನಕ್ಕೆ ತಂದು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸಹ ತೆರವುಗೊಳಿಸೋದಕ್ಕೆ ಕ್ರಮ ತಗೊತೀವಿ. ಈಗ ಏನು ರಸ್ತೆ ಬದಿನಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ರು, ಅವರು ನೀವೇ ಬಂದು ಈಗ ನೋಡ್ಬೋದು ಅವ್ರು ಯಾವ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಯಾರು ವ್ಯಾಪಾರ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿನಲ್ಲಿ ಅಲ್ಲಿ ಕೆಳಗಡೆ ಎಲ್ಲ ತುಂಬ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವೇ ಸ್ವತಃ ಪಟ್ಟಣ ಪಂಚಾಯತಿಯಿಂದ ಕ್ಲೀನ್ ಮಾಡಿಸಿ ಒಬ್ಬೊಬ್ಬರು ಎಷ್ಟೆಷ್ಟು ನಿಗದಿತ ಸ್ಥಳದಲ್ಲಿ ಅವ್ರು ವ್ಯಾಪಾರ ವಹಿವಾಟು ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆ ತೋರಿಸಿ ನಂತರ ಅದನ್ನು ಅವ್ರಿಗೆ ಅನುಕೂಲನ ನಾವು ಮಾಡ್ಕೊಡ್ತೀವಿ. ಈ ವೇಳೆ ವ್ಯಾಪಾರಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತೆರವು ಕಾರ್ಯಾಚರಣೆ ಮಾಡುವುದನ್ನು ನಮಗೆ ಮಾಹಿತಿ ನೀಡದೆ ಏಕಾಏಕಿ ಬಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡಲು ಇಟ್ಟುಕೊಂಡಿದ್ದ ವಸ್ತುಗಳನ್ನು ಮತ್ತು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇಷ್ಟೊಂದು ವ್ಯಾಪಾರಸ್ಥರ ನಡುವೆ ನಮ್ಮ ವಸ್ತುಗಳು ಯಾವುದೆಂದು ತಿಳಿಯೋಣ ಎಂದರು. ಈ ಸಂದರ್ಭದಲ್ಲಿ ಹಣ್ಣುಕಾಯಿ ವ್ಯಾಪಾರಿ ಮೀನಾಕ್ಷಿ ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ಹಣ್ಣುಕಾಯಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆವು. ಇದನ್ನೇ ನಂಬಿ ಪಟ್ಟಣ ಪಂಚಾಯಿತಿಯಲ್ಲಿ 1 ಲಕ್ಷದವರೆಗೂ ಸಾಲಗಳನ್ನು ಪಡೆದುಕೊಂಡಿದ್ದೇವೆ. ಈಗ ಆ ಸಾಲವನ್ನು ತೀರಿಸುವುದು ಹೇಗೆ? ಅಧಿಕಾರಿಗಳು ಏಕಾಏಕಿ ಬಂದು ತೆರವುಗೊಳಿಸಿದರೆ ನಮ್ಮ ಗತಿಯೇನು ಎಂದು ಬೇಸರ ವ್ಯಕ್ತಪಡಿಸಿದರು. ನಾವು ಬಡ ಕುಟುಂಬದವರು, ನಾವು ಬೀದಿ ಬದಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಅದನ್ನು ನಂಬಿ ನಮಗೆ ಮುನ್ಸಿಪಾಲ್ಟಿಯಿಂದ ಲೋನ್ ಮಾಡಿಸ್ಕೊಂಡಿದ್ವಿ. ಇದನ್ನು ಕೊಟ್ಟಾರೆ, ಲೈಸೆನ್ಸು ಕೊಟ್ಟಾರೆ. ಇವರು ತೆಗೀರಿ ಅಂತ ಹೇಳಿದರು. ಅದಕ್ಕೂ ಒಂದು ತಾಳ್ಮೆ ಬೇಕಲ್ವಾ? ನಮಗೆ ಕಟ್ಟೆ ಬಿಟ್ಕೊಡಿ, ಚರಂಡಿ ಫುಟ್ಪಾತ್ ತಿರ್ಗಾ ಕೊಟ್ಕೊಡಿ ಅಂದರು. ನಾವು ಬೆಳಿಗ್ಗೆ ಬಂದು ಅದನ್ನೆಲ್ಲ ಬಿಡಿಸ್ತದ್ದು.
ಬಿಡಿಸೋದ್ರೊಳಗೆ ಬಂದು ತುಂಬ ಬಂದಿತ್ತೆ ಎಲ್ಲನೂ ಟಾರ್ಪಲ್ಲೆಲ್ಲ ಕೊಯ್ದು ಎಲ್ಲನೂ ತುಂಬಿ ಐಟಮ್ ಸಮೇತ ತುಂಬೋಗ್ಯಾರಲ್ಲ. ಈಗ ಅಷ್ಟೊಂದು ಐಟಮಲ್ಲಿ ನಮ್ಮ ಐಟಮ್ ಅಂತ ಎಲ್ಲ ಹಾಕೋಬರೋಣ. ನಮಗೇನು ನುಕ್ಸಾನ ಆಯ್ತು ಅದು ಅವರೇ ಮುನ್ಸಿಪಾಲ್ಟಿಯಿಂದ ಇಲ್ಲ ಈ ತೆಗ್ದಾರಲ್ಲ ಅವರಿಂದ ಕಟ್ಟಿಸ್ಕೊಡ್ಬೇಕು. ನಾವು 1 ಲಕ್ಷ ಲೋನ್ ತಗೊಂಡಿದ್ದೀವಿ. ನೀವು ಈಗ ವಾರನೇ ವ್ಯಾಪಾರ ಮಾಡಲಿಲ್ಲ ಅಂದರೆ ನಮಗೆ ಲೋನ್ ಕಟ್ಟೋಕೆ ಏನೂ ಇಲ್ಲ. ಮನೇಲಿ ತಗೋಬೇಕು, ಮನೆ ಸಾಮಾನು ತಗೋಬೇಕು, ನಾವು ತಿನ್ನಬೇಕು ಅಂತ ಪರಿಸ್ಥಿತಿ ನಾವು ವ್ಯಾಪಾರ ಹಾಕಿದ್ದೀವಿ. ವ್ಯಾಪಾರ ನಾವು ಇದನ್ನು ನಂಬಿ ಜೀವನ ಮಾಡೋರು. ನಾವು ಏನು ಮಾಡೋದು ಸರ್? ನಮಗೆ ಎಲ್ಲರೂ ಬೇಕು ಸೌಲಭ್ಯ. ಈಗ ಅಂಗಡಿಗೆ ಟಾರ್ಪಲ್ ಹೊಡ್ಕೊಳಂಗಿಲ್ಲ ಅಂತಾರೆ, ಇಲ್ಲ ಕಟ್ಟೆ ಮಾಡಿಕೊಡ್ಬೇಕು, ಇಲ್ಲ ಸೀಟ್ ಹಾಕ್ಕೊಡ್ಬೇಕು. ಹಿಂಗೆ ಕೂತ್ಕೊಂಡು ಟಾರ್ಪಲಲ್ಲಿ ವ್ಯಾಪಾರ ಮಾಡಿ ಅಂದರೆ ನಾವು ಮಾಡೋದು ಹೂವು ಹಣ್ಣು ಎಲೆ ಅಡಿಕೆ ಅವು ಬಿಸಿಲಿಗೆ ಇರೋಲ್ಲ. ನಮಗೆ ಅವೆಲ್ಲ ಬೇಕು ಅಂತ ನಾವು ಕೇಳ್ಕೊತಿದ್ದೀವಿ. ಈಗ ಬೇರೆ ಕಡೆ ಜಾಗ ಮಾಡಿಕೊಟ್ರೆ ವ್ಯಾಪಾರ ಮಾಡ್ಬೋದು. ಬೇಕು, ಕಟ್ಟೆ ಮಾಡಿ ಕೊಡಬೇಕು. ನಮಗೆ ಮುನ್ಸಿಪಾಲ್ಟಿ ಬೇಕು, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಲ್ಲಿ ಬೈತಾರೆ ಗಲೀಜು ಮಾಡ್ತಾರೆ ಅಂತ. ಶೌಚಾಲಯ ಬೇಕು, ಕುಡಿಯೋಕೆ ನೀರು ಬೇಕು, ನೀರಿನ ಸೌಕರ್ಯ ಬೇಕು, ಶೌಚಾಲಯ ಬೇಕು. ನಮಗೆ ಪೂರಕ ಮಾರ್ಕೆಟ್ ಬೇಕು. ನಮಗೆ ಬೀದಿ ನೆಲಕ್ಕೆ ಟಾರ್ಪಲ್ ಹಾಕಿ ಅಂತಾರೆ, ಟಾರ್ಪಲಲ್ಲಿ ಮೇಲೆ ಟಾರ್ಪಲ್ ಹೊಡಿಬೇಡಿ ಅಂತಾರೆ. ಛತ್ರಿ ಹಾಕಿ ಛತ್ರಿ ಎಷ್ಟಾಗಲ್ಲ, ಒಂದು 3 ಅಡಿ ನೆಲಕ್ಕೆ ಬೀಳ್ಬೋದಾ? ನಮ್ಮ ಹೂವು ಎಲ್ಲ ಒಳಗೆ ಹೋಯ್ತವೆ. ನಾವೇನು ಮಾಡೋದು? ಅದನ್ನೇ ನಮ್ಮ ವ್ಯಾಪಾರ ಮಾಡ್ತೀವಿ. ನಮಗೆ ಅದು ಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತೀವಿ. ಆದರೆ ಇವತ್ತು ಮಾಡಿದ್ದು ನಮಗೆ ಭಾರಿ ಅನ್ಯಾಯ ಸರ್, ನಮಗೆ ಭಾರಿ ಅನ್ಯಾಯ. ನಮ್ಗೆ ಯಾರು ಕೊಡ್ತಾರೆ? ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ವಸೂಲಾತಿ ಹೆಸರಿನಲ್ಲಿ ಸರ್ಫೇಸಿ ಕಾಯ್ದೆ ಅನ್ವಯ ರೈತರ ಜಮೀನುಗಳನ್ನು ಆನ್ಲೈನ್ ಮೂಲಕ ಹರಾಜು ಮಾಡುತ್ತಿರುವ ಕ್ರಮವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಹಾಸನ ಜಿಲ್ಲೆಯ ಅರೇಹಳ್ಳಿ, ಕೆನರಾ ಬ್ಯಾಂಕ್ ಸೇರಿದಂತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರುವ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಬೆಳೆ ನಷ್ಟದ ಕಾರಣ ಸಾಲ ತೀರಿಸಲು ಸಾಧ್ಯವಾಗದಿದ್ದರೂ ಬ್ಯಾಂಕ್ಗಳು ಏಕಾಏಕಿ ನೋಟಿಸ್ ನೀಡಿ ಜಮೀನನ್ನು ಹರಾಜು ಮಾಡಲು ಮುಂದಾಗಿರುವುದು ದೊಡ್ಡ ಅನ್ಯಾಯವಾಗಿದೆ ಎಂದು ಸಂಘದ ಮುಖಂಡರು ಆರೋಪಿಸಿದರು. ಆನೆಗಳ ದಾಳಿಯಿಂದ ಅರೇಹಳ್ಳಿ ಹಾಗೂ ಬೇಲೂರು ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಬೆಳೆ ನಷ್ಟ, ಜೀವಹಾನಿ ಸಂಭವಿಸಿದ್ದು ರೈತರನ್ನ ಶಾಶ್ವತವಾಗಿ ಸ್ಥಳಾಂತರಿಸುವಂತೆ ಹಾಗೂ ತುರ್ತು ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಸಣ್ಣ ಕಾಫಿ ಬೆಳೆಗಾರರು ಸೇರಿದಂತೆ ರೈತರಿಗೆ ಸರ್ಫೇಸಿ ಕಾಯ್ದೆ ಜಾರಿ ತಕ್ಷಣ ನಿಲ್ಲಿಸಿ ಸಾಲ ವಸೂಲಾತಿಗೆ ಮಾನವೀಯ ಪರಿಹಾರ ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ ಅವರು, ಕೃಷಿ ಪಂಪ್ ಸೆಟ್ಗಳಿಗೆ ದಿನಕ್ಕೆ ಕನಿಷ್ಠ 12 ಗಂಟೆಗಳ ಕಾಲ 400 ವೋಲ್ಟೇಜ್ ನಿರಂತರ ಉಚಿತ ವಿದ್ಯುತ್ ಒದಗಿಸಬೇಕು. ಆಲೂರು ತಾಲೂಕಿನ ಶಿಲ್ಬೆ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ತಕ್ಷಣ ನಿಲ್ಲಿಸಿ ವನ್ಯಜೀವಿ ದಾಳಿಯಿಂದ ರೈತರನ್ನ ರಕ್ಷಿಸಬೇಕು ಎಂದ ಅವರು, ಉದ್ದಿಮೆದಾರರು ಬಹಳ ದೊಡ್ಡ ಗಣಿ ಉದ್ದಿಮೆದಾರರು, ಅವರು ಇವರಿಗೆ ಆಪ್ತರು, ಕರ್ನಾಟಕ ಸರ್ಕಾರದವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ಆಮೇಲೆ CBI ಹೇಳ್ತದೆ ಇಲ್ಲಿ ಯಾರು ಪರ್ಚೇಸರ್ ಇದನೋ ಅವನ್ನ ಅಪರಾಧಿ ಮಾಡೋಕ್ಕೆ ಬರ್ತಾ ಇಲ್ಲ ಇಲ್ಲಿ ಅಂತ. ಎಷ್ಟು ಸಾಫ್ಟ್ ಕಾರ್ನರ್ ನೋಡಿ. CBIಗೆ ಪರ್ಚೇಸರು ಅಪರಾಧಿ ಆಗೋದಿಲ್ಲ ಅನ್ನೋದಾದರೆ ಏನರ್ಥ? ಈಗ ಇಲ್ಲಿ ಯಾರೋ ಮನೆಯಲ್ಲಿ ತಂಗಿ ಬಂಗಾರ ಕದ್ದಿರ್ತಾನೆ. ಬಂಗಾರ ಕದ್ದರೆ ನಮ್ಮ ಪೊಲೀಸ್ನವ್ರು ಏನು ಮಾಡ್ತಾರೆ? ಕಳ್ಳನ್ನ ಅರೆಸ್ಟ್ ಮಾಡ್ತಾರೆ. ಯಾವನ ಮಾರ್ವಾಡಿ ಅಂಗಡಿಲಿ ಇಟ್ಟಿದ್ರೆ ಮಾರ್ವಾಡಿನ ಅರೆಸ್ಟ್ ಮಾಡ್ಕೊಂಡು ಬಂಗಾರ ಸೀಸ್ ಮಾಡ್ಕೊಂಡು ತರ್ತಾರೆ. ಹೌದು ತಾನೆ? ಈಗ CBI ಆ ಕೆಲಸ ಮಾಡಿದ್ರ ಇಲ್ಲ. ಇಲ್ಲಿ ಬುಲ್ಡೋಟಗಳ ಮೇಲೆ ಇರ್ತಕ್ಕಂಥ FIR ರದ್ದಾಗಬೇಕಾಗಿರುತ್ತೆ. ಅದಕ್ಕೆ ಪರ್ಚೇಸರ್ ಇಲ್ಲಿ ಪ್ರಶ್ನೆ ಮಾಡೋದಿಲ್ಲ. ಯಾರು ಪರ್ಚೇಸರ್ ಅಂದರೆ ಅದಾನಿ ಗ್ರೂಪ್ ಬರ್ತದೆ. ಅದಾನಿ ಗ್ರೂಪ್ ಮೇಲೆ ನೀವು ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ CBI ಅಥವಾ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ನಿಮಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಈ ನಾಡಿನಲ್ಲಿ, ಈ ದೇಶದಲ್ಲಿ ಕಾನೂನು ಪಾಲನೆ ಮಾಡಲಿಕ್ಕೆ ಭಾರತ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ನಾನು ಕೇಳೋದು ನಿಮಗೆ ಯೋಗ್ಯತೆ ಇದೆಯಾ ಈ ದೇಶದ ಕಾಯ್ದೆ ಕಾನೂನುಗಳನ್ನು ಜೋಪಾನ ಮಾಡೋಕ್ಕೆ? ಈ ಕಾಯ್ದೆ ಕಾನೂನುಗಳಿರ್ತಕ್ಕಂಥದ್ದು ಯಾರೋ ಬಡಪಾಯಿ ಜನ, ಯಾರೋ ಸಾಮಾನ್ಯ ಜನ ಅಪರಾಧ ಮಾಡಿದರೆ ಮಾತ್ರ ಶಿಕ್ಷೆ ಮಾಡಲಿಕ್ಕೆ ಈ IPC CRPCಗಳಿದ್ದಾವ. ಬುಲ್ಡೋಟ ಮಾಡಿದ್ರಿಲ್ಲ, ಅದಾನಿ ಗ್ರೂಪ್ನವ್ರು ಮಾಡಿದ್ರಿಲ್ಲ. ಎಷ್ಟು ಕೋಟಿ ಟನ್ನನ್ನು ಅವರು ಲಿಫ್ಟ್ ಮಾಡ್ಬೋದು.
ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಆ ಕಾರವಾರ MLA ಒಬ್ಬ ಜೈಲಲ್ಲಿದ್ದ, ಈಗ ಎಲ್ಲ ಕೇಸುಗಳು ಖುಲಾಸಾಗುತ್ತೆ. ಅಂದರೆ ಏನು ಇದು ದಾರಿ, ಏನು ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತೀರಾ, ಕಾಯ್ದೆ ಕಾನೂನು ರಕ್ಷಣೆ ಮಾಡ್ತೀರಾ? ಹಗಲು ದರೋಡೆಕೋರನ್ನ ನೀವು ಸಂರಕ್ಷಣೆ ಮಾಡೋದಾದರೆ ಎಲ್ಲುಳಿತು ಕಾಯ್ದೆ ಕಾನೂನು? ಈ ಕಾಯ್ದೆ ಕಾನೂನು ಯಾರಿಗೋಸ್ಕರ? ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮನೆ ಮನೆ ಕವಿಗೋಷ್ಠಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ KUWJ ಅಧ್ಯಕ್ಷ ಶಿವಾನಂದ ತಗಡೂರವರು ಶುಭ ಹಾರೈಸಿದರು. ಸೈಟ್ ಸುಮಾರು 20 ವರ್ಷಗಳು. ಆದರೆ ಮೊದಲ ಬಾರಿಗೆ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಈ ಕವಿಗೋಷ್ಠಿ 2ನೇ ಬಾರಿ. ಸುಶೀಲಾ ಸೋಮಶೇಖರ್ ಅವರಿದ್ದಾಗ ಮತ್ತು ಅವಾಗ ಹಾಂ ವಾರ್ತಾಭವನದಲ್ಲಿ ನಾವೇ ಮಾಡಿದ್ವಿ. ಅಲ್ಲಲ್ಲ, ಪತ್ರಕರ್ತರ ಭವನ ಮೊದಲು ಪತ್ರಕರ್ತರ ಸಂಘದಲ್ಲಿ ಮನೆ ಮನೆ ಕವಿಗೋಷ್ಠಿ ಹೇಳಿದ್ರೆ ಪತ್ರಕರ್ತರ ಭವನದಲ್ಲೂ ಕೂಡ ಮನೆ ಮನೆ ಕವಿಗೋಷ್ಠಿ ಆಗಬೇಕು ಅಂತ ಒಂದು ಆಸೆ. ಯಾಕೆ ಹೇಳಿದ್ರೆ ನೀವೆಲ್ಲ ಇಲ್ಲಿ ಕೂತಿದ್ರಲ್ಲ, ಇಲ್ಲಿ ಪ್ರತಿನಿತ್ಯ ಪತ್ರಕರ್ತರು ಕೂತಿರ್ತಾರೆ, ಇಲ್ಲಿ ವೇದಿಕೆ ಮೇಲೆ ಪತ್ರಕರ್ಗೋಷ್ಠಿ ಬಂದವರು ಕೂತಿರ್ತಾರೆ, ಇಲ್ಲಿಂದ ಅಲ್ಲಿಂದ ಪ್ರಶ್ನೆಗಳು ಬರ್ತಾ ಇರ್ತವೆ. ಇಲ್ಲಿ ಆ ಥರದ್ದು ಏನೂ ಇಲ್ಲ. ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ಇದೊಂದು ಡಿಫ್ರೆಂಟ್ ಆಗಿ ವಿಭಿನ್ನವಾದಂತಹ ದೃಷ್ಟಿಕೋನದಲ್ಲಿ ನಾನು ನೋಡುವಂಥ ಕಾರ್ಯಕ್ರಮಗಳಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಸಭಾಂಗಣದಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ನೋಡ್ತಾರೆ. ನಾವು ನೋಡ್ತಾರೆ ಮೊದಲ ಸಲ ಈ ಥರ ಕಾರ್ಯಕ್ರಮವನ್ನು. ಹಾಗಾಗಿ ಭಾಳ ಖುಷಿ ಕೊಟ್ಟಿದೆ. ಸುಕನ್ಯಾ ಅವರಿಗೆ ಮತ್ತು ಎಲ್ಲ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಇದೆಲ್ಲ ಬಂದಿದ್ದು ಭಾಳ ಖುಷಿಯಾಗಿದೆ. ಪತ್ರಕರ್ತರ ಭವನಕ್ಕೆ ಬಂದೋದಕ್ಕೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಆಗ್ತಾ ಇರೋದಕ್ಕೆ ನಮಗೆಲ್ಲ ಖುಷಿ ಇದೆ ಅಂತ ಹೇಳ್ತಾ, ನಿಮ್ಮ ಈ ಒಂದು ಮನೆ ಮನೆ ಕವಿಗೋಷ್ಠಿ ನಿರಂತರವಾಗಿ ನಡೀತಾ ಬೆಳ್ಳಾವರದಾಗ ನಾವು ಅನೇಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಭಾಗಿಯಾಗಿದ್ವಿ. ನಾನು ಪರಿಷತ್ತಿನ ಅಧ್ಯಕ್ಷ ಆಗಿದ್ದರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಪರಿಷತ್ತಲ್ಲೂ ಕೂಡ ಮನೆ ಮನೆ ಕವಿಗೋಷ್ಠಿ ಆಗಿದೆ, ನಮ್ಮನೇಲೂ ಕೂಡ ಆಗಿದೆ ಒಂದು ಸಾರಿ. ಹಾಗಾಗಿ ಮನೆ ಮನೆ ಕವಿಗೋಷ್ಠಿ ಅನ್ನುವಂಥದ್ದು ಹೊಸ ಬೇರು ಮತ್ತು ಹಳೆ ಬೀರುಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂತಹ ಒಂದು ವೇದಿಕೆಯನ್ನು ಕಲ್ಪಿಸುವಂತಹ, ಅವರಿಗೆ ನಾನು ವೇದಿಕೆ ಮೇಲೆ ನಿಂತು ಒಂದು ಕಾವ್ಯವನ್ನು ವಾಚನೆ ಮಾಡಲಲ್ಲೇ ಎನ್ನುವಂಥ ಶಕ್ತಿ ತುಂಬುವಂಥ ಕೇಂದ್ರ ಮನೆ ಮನೆ ಕವಿಗೋಷ್ಠಿಯನ್ನು ಅವರಿಗೆ ಪ್ರೇರಕವಾಗಿ ಮೇಡಮ್ ಎಲ್ಲರೂ ಸೇರಿ ಅದನ್ನು ಈ ಮನೆ ಮನೆ ಕವಿಗೋಷ್ಠಿಯ ದಾರಿಯಲ್ಲಿ ನಮಗೆ ಜೊತೆಯಾದವರು, ಅದರಿಂದ ಪ್ರತಿಭೆಯನ್ನು ಹೊರತಂದವರು, ಅವರ ಮೂಲಕ ಇನ್ನೂ ಎತ್ತರಕ್ಕೆ ಬೆಳೆದಂಥವರೆಲ್ಲರೂ ನೀವು ಒಂದು ಈಗೇನು ಹೇಳಿದರೆ ಅದನ್ನು ಒಂದು ಪುಸ್ತಕ ರೂಪದಲ್ಲಿ ದಾಖಲೀಕರಣ ಮಾಡಿದರೆ ಮುಂದೆ ಬರುವಂಥವ್ರು ಕೂಡ ಅದು ಭಾಳ ಒಳ್ಳೆಯ ಪ್ರೋತ್ಸಾಹ ನೀಡುವಂತೆ ಆಗುತ್ತೆ ಅಂತೇಳಿ ಅಂತ ಇವತ್ತು ಮನೆ ಮನೆ ಕವಿಗೋಷ್ಠಿ ಒಳಗೆ ಬಂದಿರುವಂಥ ಎಲ್ಲ ಸಂದೇಶಗಳನ್ನು ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಕವಿಗೋಷ್ಠಿ ಕವಿ ಅನ್ನೋದೇ ಒಂದು ವಿಶೇಷ. ಎಲ್ಲರನ್ನೂ ಕವಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲರನ್ನೂ ಆರ್ಟಿಸ್ಟ್ ಅಂತ ಹೇಳೋಕ್ಕಾಗಲ್ಲ, ಎಲ್ಲರನ್ನೂ ಪತ್ರಕರ್ತರು ಅಂತ ಹೇಳೋಕ್ಕಾಗಲ್ಲ, ಎಲ್ಲರನ್ನೂ ವೈದ್ಯರು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೊಂದು ವಿಶೇಷ ಕೆಟಗರಿ ಇದೆ, ವಿಶೇಷ ಪ್ರತಿಭೆ, ಅದೊಂದು ಕ್ವೀನ್ ಲೇಯರ್. ಕವಿಹೃದಯ ಕೂಡ ಕ್ವೀನ್ ಲೇಯರ್. ಹಾಗೆ ನಿಮ್ಮ ಬರವಣಿಗೆಯಲ್ಲೇ ಅದು ಸಿದ್ಧಿಸುವಂಥದ್ದು. ಹಾಗಾಗಿ ಬಹುತೇಕ ನೀವು ಯಾರದೇ ಪತ್ರಕರ್ತರು ನೋಡಿದ್ರು ಕೂಡ ಅದು ಮೂಲ ಅವರ ಕವಿಹೃದಯದಲ್ಲೇ ಇರ್ತದೆ. ಹಾಗಾಗಿ ಆನಂತರು ಅವ್ರು ನೋಡಿ, ಅವರು ಮೂಲ ಪತ್ರಕರ್ತರು ಇರ್ಬೋದು ನಮ್ಮ ಜಿಲ್ಲೆಯವರಿಗೆ, ಆದರೆ ಅವರು ಕಾದಂಬರಿಕಾರರಾಗಿ ಕೂಡ ಮೂಲ ಅವರು ಕವಿಹೃದಯರು. ಈ ಥರದ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ನಮ್ಮ ಜಿಲ್ಲೆ ಒಳಗಡೆ ರಾಜಾರಾಮ್ ಅವರು ನಮ್ಮ ಇಲ್ಲೇ ಇರೋದು, ನಮ್ಮ ಮೇಡಮ್ ಕೆಂಚನ್ ಹೊಸಕೋಟೆಯಲ್ಲಿ ಬೆಳೆದಂಥ ಪ್ರತಿಭೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡುವಂಥವ್ರು, ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂಥವ್ರು. ಹಾಗೆ SL ಭೈರಪ್ಪನವರು, ತುಂಬ ಜನರ ಪಟ್ಟಿ ಮಾಡ್ತಾ ಹೋಗ್ಬೋದು ಜಿಲ್ಲೆ ಒಳಗಡೆ. ನಮಗೆ ಕವಿ ಮನಸ್ಸಿನ ಹೃದಯ ಇರುವಂಥ ಸಂದರ್ಭದಲ್ಲಿ ಇವತ್ತಿನ ದಾಖಲಾಟಗಳಿಗೆ ಮುಖಾಮುಖಿ ಆಗುವಂಥದ್ದು ಬಹಳ ಮುಖ್ಯ. ಮುಖಾಮುಖಿ ಆಗೋದಷ್ಟೇ ಅಲ್ಲ, ಅದು ಬರವಣಿಗೆಯಲ್ಲಿ ನೀವು ಎಷ್ಟು ಉದ್ದದ ಬರವಣಿಗೆ ಮಾಡ್ತೀವಿ ಅನ್ನೋದು ಈಗ ಮುಖ್ಯ ಅಲ್ವೇ ಅಲ್ಲ.
ಎಷ್ಟು ಚಿಕ್ಕದಾಗಿ ಎಷ್ಟು ಪ್ರಖರವಾಗಿ ನೀವು ಅದನ್ನು ಓದುಗರ ಮನಸ್ಸಿಗೆ ಹೃದಯಕ್ಕೆ ದಾಟಿಸ್ತೀನಿ ಅನ್ನೋದು ಬಹಳ ಮುಖ್ಯ ಇದೆ. ಹಾಗಾಗಿ ಇವತ್ತಿನ ಹೊತ್ತಿನಲ್ಲಿ ಈ ವಾಟ್ಸಪ್ ಕವಿಗಳ ಸಂಘ ಭಾಳ ದೊಡ್ಡದಾಗಿ ಬೆಳೆದಿದೆ. ತುಂಬ ಜನರು ವಾಟ್ಸಪ್ ಮೂಲಕನೇ ಶೇರ್ ಮಾಡೋದು, ವಾಟ್ಸಪ್ ಮೂಲಕನೇ ಬರೆಯೋದು, ಅದನ್ನು ಫೇಸ್ಬುಕ್ಕಲ್ಲಿ ಹಾಕೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಅಲ್ಲಿ ಲೈಕ್ಸ್ ಬಂದ್ಬಿಟ್ರೆ ಸಾಕು, ಅಷ್ಟರ ಮಟ್ಟಿಗೆ ಸಂತೃಪ್ತಿ. ಅದಕ್ಕೆ ಒಂದು ಸರಿಯಾಗಿ ವಿಮರ್ಶೆ ಆಗೋದಿಲ್ಲ, ಸರಿ ತಪ್ಪು ಒಪ್ಪುಗಳ ಗಣನೆ ಆಗೋದಿಲ್ಲ, ಇವೆಲ್ಲವೂ ಕೂಡ ಆಗ್ತಾ ಇದೆ. ಆದರೆ ಈ ಥರದ ಒಂದು ಮನೆ ಕವಿಗೋಷ್ಠಿಯ ಮೂಲಕ ಅದನ್ನು ತಿದ್ದುವಂಥ ಮತ್ತು ಸರಿಯಾದ ನಿಟ್ಟಿನಲ್ಲಿ ಆ ಸಾಹಿತ್ಯ ಕೃಷಿಯನ್ನು ನಡೆಸುವಂಥ ಒಂದು ಪ್ರಯತ್ನಕ್ಕೆ ನೀವು ಕೂಡ ಅದನ್ನು ಒಂದು ಮಾರ್ಗದರ್ಶನ ಮಾಡ್ಕೊಂಡು ಹೋಗುವಂಥ ಒಂದು ಓರಿಯೆಂಟೇಷನ್ ಇದ್ದಂಗೆ ಆಗಬೇಕು. ಒಂದು ಕವಿಗೋಷ್ಠಿ ನಡೆಯುತ್ತೆ ಅಂದರೆ ಅದು ಇನ್ನೊಂದು ಕವಿಗೋಷ್ಠಿಗೆ ಒಂದು ಸ್ವಲ್ಪ ಭಿನ್ನವಾಗಿ ಅವರ ಮನಸ್ಸು ಕಲಕುವಂಥ ಅಥವಾ ಒಂದು ಸರಿಯಾದ ಅವರ ಕೃತಿಗಳಿಗೆ ಪ್ರೇರಣೆ ಆಗುವಂಥ ನಿಟ್ಟಿನಲ್ಲಿ ಆ ಕವಿಗೋಷ್ಠಿಗಳು ನಡೆದರೆ ಅದಕ್ಕೆ ಸಾರ್ಥಕತೆ ಬರುತ್ತೆ ಅಂತ ನನಗೆ ಅನಿಸುತ್ತೆ. ನಾವು ಎಷ್ಟು ಬರಿತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರನ್ನು ತಲುಪ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಹಾಗಾಗಿ ಇವತ್ತು ನೀವು ಮುಂಚೆ ಎಲ್ಲ ನಮಗೆ ಇದ್ದದ್ದು ಒಂದೇ ಮಾರ್ಗ, ಪತ್ರಿಕೆ ಬಿಟ್ಟರೆ ಬೇರೆ ಯಾವ ಮಾರ್ಗಗಳು ಇರಲಿಲ್ಲ. ಆ ಪತ್ರಿಕೆ ಪ್ರಕಟ ಆದ್ರೇ ನಮಗೆ ಖುಷಿ ಆಗ್ತಾಯಿದೆ. ಈಗ ಅದು ಆಚೆಗೂ ಕೂಡ ಸೋಷಿಯಲ್ ಮೀಡಿಯಾಗಳಿದೆ, ಬೇಕಾದಷ್ಟು ಎಲ್ಲಿ ಬೇಕಾದರೂ ನೀವು ಅದನ್ನು ತಗೊಂಡು ಹೋಗಿ ತಲುಪಿಸುವಂಥ ಅವಕಾಶ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ನಿಮ್ಮ ಎಲ್ಲ ಬರವಣಿಗೆಗಳು ಹೊರಹೊಂದಿ, ಆದರೆ ನಮಗೆ ಇರುವಂಥ ಸಾಮಾಜಿಕ ಬದ್ಧತೆಯನ್ನು ಮಾತ್ರ ಯಾವತ್ತೂ ಕೂಡ ಇರೋದು ಬೇಡ. ಆ ಸಾಮಾಜಿಕ ಬದ್ಧತೆ ಹಿನ್ನೆಲೆಯಲ್ಲಿ, ಯಾಕೆಂದರೆ ಈ ದೇಶವನ್ನು ಕಟ್ಟುವಾಗ, ನಾಡನ್ನು ಕಟ್ಟುವಾಗ ಅಥವಾ ಸಮಾಜವನ್ನು ಕಟ್ಟುವಾಗ ಕವಿ ಹೃದಯಗಳು, ಪತ್ರಕರ್ತರುಗಳು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಭಾಳ ದೊಡ್ಡ ಕಾಣಿಕೆಯನ್ನು ನೀಡಿದ್ದಾರೆ. ಅವತ್ತಿನ ಕಾಲಘಟ್ಟದಿಂದಲೇ ಹಿಡಿದು ಇವತ್ತಿನ ಕಾಲಘಟ್ಟದವರೆಗೆ ಆ ಪರಂಪರೆ ಮುಂದುವರ್ಕೊಂಡು ಬಂದಿದೆ. ಈಗಷ್ಟೇ ಅದು ಉದ್ಘಾಟನೆ ಮಾಡುವಾಗ ಅವರು ಹೇಳಿದ್ರಲ್ಲ, ಬದುಕಿನ ಇದು ಆ ಎಲ್ಲ ಘಟನೆಗಳ ಅಂದರೆ ಆ ಕಾಲಘಟ್ಟದಿಂದ ಈ ಕಾಲಘಟ್ಟದವರೆಗೆ ನಡ್ಕೊಂಡು ಬಂದಿರುವಂಥ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಿದೆ. ಇದೇ ನಮಗಿರುವಂಥ ದೊಡ್ಡ ಸವಾಲು. ಈ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನಗಳು ಇರಲಿ ಅಂತೇಳಿ ಆಶಯ ವ್ಯಕ್ತಪಡಿಸ್ತಾ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಸಹೃದಯರನ್ನು ಮತ್ತೊಮ್ಮೆ ನಮ್ಮ ಹೃದಯಪೂರ್ವಕವಾಗಿ ಯಾರ್ಯಾರು ಕವನಗಳನ್ನು ಇದು ವಾಚನವನ್ನು ಮಾಡ್ತಾ ಇದ್ವಿ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಇನ್ನೊಂದು ಸಣ್ಣ ಕಾರ್ಯಕ್ರಮಕ್ಕೆ ಮೊದಲು ತಿರುಗಾಲಲ್ಲಿ ನಿಂತಿದ್ದಾರೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವಿಲ್ ಪವರ್ ಆಫ್ ಯೂತ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಿಜೆ ಡ್ಯಾನ್ಸ್ ಸ್ಟುಡಿಯೋ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಗೌರವಾಧ್ಯಕ್ಷ HR ಪ್ರಸಾದ್ ಮತ್ತು ಅಧ್ಯಕ್ಷ ಚಿದನಂದ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟ್ರಸ್ಟ್ನ ಅಧ್ಯಕ್ಷರಾದ ಚಿದು ಅವರ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮವು ನೃತ್ಯ ಪ್ರತಿಭೆ ಹೊಂದಿರುವ ಮಕ್ಕಳಿಗೆ ಹಾಗೂ ಯುವ ಕಲಾವಿದರಿಗೆ ದೊಡ್ಡ ವೇದಿಕೆಯಾಗಲಿದೆ. ಈ ನೃತ್ಯ ಸ್ಪರ್ಧೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ರುದ್ರ ಮಾಸ್ಟರ್, ಜಿಮ್ನಾಸ್ಟಿಕ್ ಕ್ಷೇತ್ರದ ಪ್ರಸಿದ್ಧ ಚಿರಾಗ್ ಟೈಸನ್ ಸೇರಿದಂತೆ ಅನೇಕ ಗಣ್ಯರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ನೃತ್ಯ ಕ್ಷೇತ್ರದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು. ಸ್ಪರ್ಧೆಯಲ್ಲಿ ಗ್ರೂಪ್ಸ್ ವಿಭಾಗವು ಓಪನ್ ಕ್ಯಾಟಗರಿಯಾಗಿದ್ದು, ಯಾವುದೇ ರೀತಿಯ ವಯೋಮಿತಿ ಹಾಗೂ ವಿಭಾಗ ಇರುವುದಿಲ್ಲ ಎಂದರು. ಗ್ರೂಪ್ ಡ್ಯಾನ್ಸ್ ಹಾಗೂ ಸೋಲೋ ನೃತ್ಯ ಸ್ಪರ್ಧೆಯನ್ನು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ದಿನಾಂಕ 10/1/2006 ಶನಿವಾರ ಮತ್ತು 11/1/2026 ಭಾನುವಾರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಯೋಜಿಸುತ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪ್ರಸಿದ್ಧಿ ಹೊಂದಿರುವ ರುದ್ರ ಮಾಸ್ಟರ್ ಹಾಗೂ ಜಿಮ್ನಾಸ್ಟಿಕ್ ಪ್ರಸಿದ್ಧಿಯ ಚಿರಾಗ್ ಟೈಸನ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಈ ಕಾರ್ಯಕ್ರಮದ ಮುಂದಿನ ಎಲ್ಲ ಬಹುಮಾನಗಳು ಎಲ್ಲದನ್ನು ಅಧ್ಯಕ್ಷರಾದ ಚಿದಾನಂದ ಅವರು ವಿವರಿಸ್ತಾರೆ. 10 ಮತ್ತು 11ನೇ ತಾರೀಕು ನಾವು ಹಾಸನಾಂಬ ಕಲಾಕ್ಷೇತ್ರದಲ್ಲಿ 2 ದಿನ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದೀವಿ. ಗ್ರೂಪ್ ಡ್ಯಾನ್ಸ್ಗೆ 40,000 ಪ್ರಥಮ ಬಹುಮಾನ ವಿತ್ ಟ್ರೋಫಿ, ದ್ವಿತೀಯ ಬಹುಮಾನ 20,000 ವಿತ್ ಟ್ರೋಫಿ, ತೃತೀಯ ಬಹುಮಾನ 10,000 ವಿತ್ ಟ್ರೋಫಿ. ಓಪನ್ ಕೆಟಗರಿ ಇರುತ್ತೆ, ಗ್ರೂಪಿಗೆ ಯಾವುದೇ ರೀತಿ ವಿಭಾಗಗಳಿರಲ್ಲ. ಸೋಲೋ ಡ್ಯಾನ್ಸಿಗೆ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಕೆಟಗರಿ ಇರುತ್ತೆ. ಸಬ್ ಜೂನಿಯರಿಗೆ 3,000, 2,000, 1,000 ಕ್ಯಾಶ್ ಪ್ರೈಸ್ ಇರುತ್ತೆ. ಜೂನಿಯರು ಮತ್ತು ಸೀನಿಯರಿಗೆ 5,000, 3,000, 1,000 ಕ್ಯಾಶ್ ಪ್ರೈಸ್ ಇರುತ್ತೆ. ಹಾಸನ ಜಿಲ್ಲೆಗೆ ವಿವಿಧ ಜಿಲ್ಲೆಗಳಿಂದ ಭಾನುವಾರ ಗ್ರೂಪ್ ಡ್ಯಾನ್ಸಿಗೆ ಒಂದು 15ರಿಂದ 20 ಟೀಮ್ಗಳು ನೇಮ್ ಕೊಟ್ಟಿದ್ದಾವೆ.
ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಸೋಲೋ ತಂಡಗಳು ಶನಿವಾರ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು. ಏಕೆ ಅಂತಂತಂದರೆ ಭಾನುವಾರ ವಿವಿಧ ಜಿಲ್ಲೆಗಳಿಂದ ಸೋಲೋ ಡ್ಯಾನ್ಸಿಗೆ ಪರ್ಫಾರ್ಮೆನ್ಸ್ ಇರುತ್ತೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಏನಿದ್ದಾರೆ ಮಕ್ಕಳುಗಳೆಲ್ಲ ಅವರೆಲ್ಲ ಶನಿವಾರ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಭಾನುವಾರ ಬೇರೆ ಮಕ್ಕಳುಗಳೆಲ್ಲ ಬರೋದ್ರಿಂದ. ಆಮೇಲೆ ಈ ಕಾರ್ಯಕ್ರಮಕ್ಕೆ ರುದ್ರಾ ಮಾಸ್ಟ್ರು ಮತ್ತು ಚಿರಾಗ್ ಟೈಸನ್ ಅಂತ DKD ಬೆಂಗಳೂರಿಂದ ಬರ್ತಿದ್ದಾರೆ. ಆಮೇಲೆ ವಿವಿಧ ಗಣ್ಯರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಹಾಗೂ ನೃತ್ಯ ಸ್ಪರ್ಧೆಗೆ ಎಲ್ಲ ಮಕ್ಕಳುಗಳು ಭಾಗವಹಿಸೋ ಮಕ್ಕಳುಗಳಿಗೆಲ್ಲ ಪ್ರಶಸ್ತಿ ಪತ್ರ ನೀಡಿ ವಿಜೇತರಿಗೆ ಅವತ್ತು ಭಾನುವಾರ ಸಂಜೆ ಬಹುಮಾನ ನೀಡೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಎಲ್ಲ ಆಸಕ್ತಿ ಇರುವ ಪ್ರತಿಯೊಬ್ಬರು ಮಕ್ಕಳುಗಳಿಗೆ ಇದೊಂದು ದೊಡ್ಡ ವೇದಿಕೆ. ಹಾಸನದಲ್ಲಿ ನಂಬಿಟ್ಟು ಇನ್ಯಾರು ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಮಾಡ್ತಿಲ್ಲ, ನಾವೇ ದೊಡ್ಡ ವೇದಿಕೆ, ವರ್ಷಕ್ಕೊಂದ್ಸಲ ದೊಡ್ಡ ವೇದಿಕೆ ಕೊಡ್ತಿರೋದು. ಈ DKDಲೆಲ್ಲ ಯಾವ ಥರ ಆಯೋಜಿಸ್ತಾರೆ ಆ ಥರ ಆಯೋಜನೆ ಮಾಡಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿರ್ತೀವಿ. ಎಲ್ಲ ಪ್ರತಿಯೊಬ್ಬರು ಆಸಕ್ತಿ ಇರೋ ಮಕ್ಕಳುಗಳು ಎಲ್ಲ ಭಾಗವಹಿಸಬೇಕೆಂದು ನಮ್ಮ ಟ್ರಸ್ಟ್ ಮುಖಾಂತರ ಮತ್ತು ಡ್ಯಾನ್ಸ್ ಕ್ಲಾಸ್ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಥ್ಯಾಂಕ್ ಯು ಸರ್. ಪತ್ರಿಕಾಗೋಷ್ಠಿಯಲ್ಲಿ ವಿಲ್ ಪವರ್ ಆಫ್ ಯೂತ್ಸ್ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷ ಅಪ್ಪು, ಜಿಲ್ಲಾ ಸಂಚಾಲಕ ತೇಜಸ್, ಇತಿಹಾಸ್, ಮನೋಜ್ ಇತರರು ಹಾಜರಿದ್ದರು. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಹಾಸನ ಘಟಕವು ಪ್ರತಿ ವರ್ಷದಂತೆ ಈ ವರ್ಷವೂ ಗಮಕ ಸಪ್ತಾಹವನ್ನು ಆಚರಿಸುತ್ತಿದ್ದು, ಇದು 23ನೇ ವರ್ಷದ ಗಮಕ ಹಬ್ಬ. ಕವಿ ನಮನ ಕಾರ್ಯಕ್ರಮ ನಡೆಯಲಿದೆ ಎಂದು ಕರ್ನಾಟಕ ಗಮಕ ಕಲಾ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಗಣೇಶ್ ಉಡುಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 7 ದಿನಗಳ ಕಾಲ 7 ಮಹಾಕವಿಗಳ ಕಾವ್ಯಗಳ ಗಾಯನ ವ್ಯಾಖ್ಯಾನ ನಡೆಯಲಿದ್ದು, ನಾಡಿನ ವಿವಿಧ ಭಾಗಗಳಿಂದ ಖ್ಯಾತ ಗಮಕಿಗಳು ಹಾಗೂ ವಿದ್ವಾಂಸರು ಆಗಮಿಸಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಕಾವ್ಯಾಸಕ್ತರು, ವಿಶೇಷವಾಗಿ ಕನ್ನಡ ಭಾಷಾ ಬೋಧಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಅಪರೂಪದ ಸಾಹಿತ್ಯಿಕ ಅನುಭವವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಜಿಲ್ಲಾ ಘಟಕದ ಅಧ್ಯಕ್ಷರು, ರಾಜ್ಯ ಸಮಿತಿಯ ಉಪಾಧ್ಯಕ್ಷರೂ ಆದ ಕಲಾಶ್ರೀ ಗಣೇಶ ಉಡುಪ ಅವರು ಮನವಿ ಮಾಡಿದರು. ಈ ಕಾರ್ಯಕ್ರಮವು ಈ ವರ್ಷ ನಾಳೆಯಿಂದ ಅಂದರೆ ಜನವರಿ 6ರಿಂದ 12 ತನಕ 7 ದಿನಗಳ ಕಾಲ ನಡೀತಾ ಇದೆ. ಪ್ರತಿದಿನ ಸಂಜೆ 5:30 ಗಂಟೆಗೆ ಕಾರ್ಯಕ್ರಮಗಳು ನಡೆಯುತ್ತೆ. ಉದ್ಘಾಟನೆ ಮತ್ತು ಸಮಾರೋಪ ಮಾತ್ರ 5 ಗಂಟೆಗೆ ಪ್ರಾರಂಭ ಆಗುತ್ತೆ. ಈ ಒಂದು ನಮ್ಮ ಗಮಕ ಹಬ್ಬಕ್ಕೆ ನಮ್ಮ ಸೀತಾರಾಮಾಂಜನೇಯ ಸೇವಾ ಸಮಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ, ಸಂಸ್ಕಾರ ಭಾರತಿ ಹಾಸನ ಜಿಲ್ಲಾ ಸಮಿತಿ ಹಾಗೂ ಹಾಸನ ನಗರ ಗೃಹ ನಿರ್ಮಾಣ ಸಹಕಾರಿ ಸಂಘ ಈ ಎಲ್ಲರ ಸಹಯೋಗದೊಂದಿಗೆ ಹಾಗೂ ಸಾರ್ವಜನಿಕರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಸಪ್ತಪದಿ ಸೌದಾಮಿನಿ ಸಭಾಂಗಣದಲ್ಲಿ ಮಾಡ್ತಾಯಿದ್ದೀವಿ. ಈ ವರ್ಷದ ನಮ್ಮ ಸಭಾಂಗಣದ ಮಹಾವೇದಿಕೆ ನನ್ನ ಗುರುಗಳಾದಂತಹ ಗಮಕ ವಿದುಷಿ ಕೀರ್ತಿಶೇಷ BK ವನಮಾಲಾರವರ ಮಹಾವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಾಳೆ ಸಂಜೆ 5 ಗಂಟೆಗೆ ನಾಡಿನ ಖ್ಯಾತ ಅಷ್ಟಾವಧಾನಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದಂತಹ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಅಂತ ಡಾಕ್ಟರ್ HP ತಾರಾನಾಥ್ ಅವರು, ಸೀತಾರಾಮಾಂಜನೇಯ ಸೇವಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ MN ಪಾಂಡುರಂಗರವರು ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಗಣೇಶ್ ಉಡುಪ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಕಳೆದ ವರ್ಷದಿಂದ ನಾವು ವಿಶೇಷವಾಗಿ ಗಮಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಒಂದು ವಿದ್ವಾನ್ಮಣಿಗಳಿಗೆ ಗಮಕ ಕಲಾಶ್ರೀ ಅಂತ ಬಿರುದನ್ನು ಕೊಡ್ತಾ ಬಂದಿದ್ದೀವಿ. ಕಳೆದ ವರ್ಷ ರುಕ್ಮಿಣಿ ನಾಗೇಂದ್ರ ಅವರಿಗೆ ಕೊಟ್ಟಿದ್ದೀವಿ. ಈ ಸಾರಿ ಬೇಲೂರಿನ ಗಮಕ ವಿದುಷಿ ಶ್ರೀಮತಿ ನವರತ್ನ ಕುಮಾರಿ, ನವರತ್ನ SOT ಅವರಿಗೆ ಕಲಾಶ್ರೀ ಬಿರುದನ್ನು ಕೊಡ್ತಾ ಇದ್ದೇವೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ನಂತರ ಇದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರಿಗೂ ಸಹ ಒಂದು ವಿಶೇಷವಾದ ಸನ್ಮಾನವನ್ನು ಏರ್ಪಾಡು ಮಾಡಿದ್ದೇವೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಉದ್ಘಾಟನೆ ನಂತರ ಒಂದು ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮ ಇದೆ. ಕುಮಾರಿ ವೈಷ್ಣವಿ ವಿದುಷಿ ಕುಮಾರಿ ವೈಷ್ಣವಿ ಮತ್ತು ತಂಡದಿಂದ ಶಾಸ್ತ್ರೀಯ ನೃತ್ಯ ಇದೆ. 7ನೇ ತಾರೀಕು ಇದಕ್ಕೂ ಮುಂಚೆ 6ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ವಿದುಷಿ ರಾಧಾಕೃಷ್ಣ ಸ್ವರೂಪ್ ಅವರು ಶ್ರೀರಾಮ ಪಟ್ಟಾಭಿಷೇಕ, ಮುದ್ದಣನ ಶ್ರೀರಾಮ ಪಟ್ಟಾಭಿಷೇಕದ ಕಾವ್ಯದ ಗಾಯನವನ್ನು ಮಾಡ್ತಾರೆ. ಅವರ ಗಾಯನಕ್ಕೆ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ವ್ಯಾಖ್ಯಾನವನ್ನು ನೀಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗಮಕ ಕಲಾ ಪರಿಷತ್ತಿನ ಉಪಾಧ್ಯಕ್ಷೆ ರುಕ್ಮಿಣಿ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ GN ಅನಸೂಯ,
ಕೋಶಾಧಿಕಾರಿ ಎಚ್ ಕುಮಾರಸ್ವಾಮಿ, ಉಪಾಧ್ಯಕ್ಷ ಕಟ್ಟಾಯ ವಿಶ್ವನಾಥ್, ನಾಗೇಂದ್ರ ಇತರರು ಉಪಸ್ಥಿತರಿದ್ದರು. ರಾಜ್ಯದ ತಂಬಾಕು ಬೆಳೆಗಾರರನ್ನ ಸಂಕಷ್ಟಕ್ಕೆ ಒಳಪಡಿಸುತ್ತಿರುವ ನೀತಿಗಳನ್ನು ಖಂಡಿಸಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ತಂಬಾಕು ರೈತರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ತಂಬಾಕಿಗೆ ಉತ್ತಮ ಭವಿಷ್ಯ ಮತ್ತು ಭಾರಿ ಬೇಡಿಕೆ ಇದ್ದರೂ ಸಹ ಕಂಪನಿಗಳು ನ್ಯಾಯಸಮ್ಮತ ಬೆಲೆ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ತಂಬಾಕು ವಿಶಿಷ್ಟ ಗುಣಮಟ್ಟ ಹೊಂದಿದ್ದು ಅದರಲ್ಲಿ ಉತ್ತಮ ರೀತಿಯ ಆಯಿಲ್, ನಿಕೋಟಿನ್ ಅಂಶ ಹಾಗೂ ಅತ್ಯಲ್ಪ ಕ್ಲೋರೈಡ್ ಅಂಶ ಇರುವುದರಿಂದ ದೇಶಿ ವಿದೇಶಿ ಮಾರುಕಟ್ಟೆಗಳಲ್ಲಿ ವಿಶೇಷ ಬೇಡಿಕೆ ಇದೆ. ಆದರೂ ಸಹ ಕಂಪನಿಗಳು ಉತ್ಪಾದನಾ ವೆಚ್ಚಕ್ಕೆ ತಕ್ಕಂತೆ ಬೆಲೆ ನಿಗದಿ ಮಾಡುತ್ತಿಲ್ಲ ಎಂದು ದೂರಿದರು. ತಂಬಾಕು ಉತ್ಪಾದನಾ ವೆಚ್ಚ ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಹೆಚ್ಚುತ್ತಿದೆ. ಆರಂಭಿಕ ಹಂತದಲ್ಲೇ ರಸಗೊಬ್ಬರ, ಟ್ರೇಗಳು, ಕೋಕೋಫಿಟ್ ಔಷಧಿಗಳು, ಬಿತ್ತನೆ ಬೀಜ, ಕಾರ್ಮಿಕರ ಕೂಲಿ ಸೇರಿದಂತೆ ಕಚ್ಚಾ ಪದಾರ್ಥಗಳ ವೆಚ್ಚ ಏರಿಕೆಯಾಗುತ್ತಿದೆ. ಬೆಳೆ ಕಟಾವು ನಂತರ ತಂಬಾಕು ಬೇಯಿಸಲು ಬೇಕಾದ ಸೌದೆ, ಕೂಲಿ, ಬೇಲ್ ಮಾಡುವ ಖರ್ಚು ಹಾಗೂ ಇತರೆ ಅಂತಿಮ ಹಂತದ ವೆಚ್ಚಗಳು ರೈತರ ಮೇಲೆ ಭಾರವಾಗಿದೆ. ಈ ಎಲ್ಲ ವೆಚ್ಚಗಳನ್ನು ಲೆಕ್ಕ ಹಾಕಿದರೆ ಪ್ರತಿ ಕೆಜಿ ತಂಬಾಕಿಗೆ ಕನಿಷ್ಠ 350 ರು ದೊರೆತರೆ ಮಾತ್ರ ರೈತರಿಗೆ ಸಮರ್ಪಕ ಆದಾಯ ಸಾಧ್ಯವಾಗುತ್ತಿದೆ ಎಂದರು. ಆದರೆ 2024-25ನೇ ಸಾಲಿನಲ್ಲಿ ಕಂಪನಿಗಳು ಕರ್ನಾಟಕದಲ್ಲಿ ತಂಬಾಕನ್ನು ಸರಾಸರಿ 250 ರು ದರಕ್ಕೆ ಮಾತ್ರ ಖರೀದಿಸಿವೆ. ತಂಬಾಕು ಉತ್ಪಾದನಾ ವೆಚ್ಚವೇ 220 ಪ್ರತಿ ಕೆಜಿ ಆಗಿರುವುದರಿಂದ ರೈತರಿಗೆ ಕೇವಲ 30 ರು ಮಾತ್ರ ಲಾಭ ಉಳಿದಿದೆ. ಇದು ರೈತರ ಬದುಕನ್ನು ತೀವ್ರವಾಗಿ ಸಂಕಷ್ಟಕ್ಕೆ ತಳ್ಳಿದೆ. 2025-26ನೇ ಸಾಲಿನಲ್ಲಿ ತಂಬಾಕು ಮಂಡಳಿಯು ಗರಿಷ್ಠ 100 ಮಿಲಿಯನ್ ಕೆಜಿ ತಂಬಾಕು ಬೆಳೆಯಲು ಅನುಮತಿ ನೀಡಿದ್ದರೂ ಮೇ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಿರಂತರವಾಗಿ ಸುರಿದ ಭಾರಿ ಮಳೆಯಿಂದಾಗಿ ಉತ್ಪಾದನೆಗೆ ಹಿನ್ನಡೆ ಉಂಟಾಗಿದೆ. ಇದರ ಪರಿಣಾಮವಾಗಿ ಈ ವರ್ಷ ಕೇವಲ 80ರಿಂದ 85 ಮಿಲಿಯನ್ ಕೆಜಿ ತಂಬಾಕು ಉತ್ಪಾದನೆಯಾಗುವ ನಿರೀಕ್ಷೆ ಇದೆ ಎಂದರು. ಅಂತ ಹೇಳುವ ಸಿದ್ದರಾಮಯ್ಯ ಸರ್ಕಾರ ರೈತರು ಭೂಮಿಯನ್ನು ಹರಾಜು ಮಾಡುವ ಪ್ರಕ್ರಿಯೆ ಪ್ರಾರಂಭ ಆದರೂ ಈ ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕೆ ಕೂಡಲೇ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು. ಕರ್ನಾಟಕದಲ್ಲಿ ಯಾವುದೇ ಭೂಮಿ ಆಗಲಿ, ರೈತನ ಮನೆ ಆಗಲಿ, ಯಾವುದೇ ಕಾರಣಕ್ಕೆ ಜಪ್ತಿ, ಹರಾಜುಗಳು, ಯಾವ ಪ್ರಕ್ರಿಯೆಗಳು ನಡಿಬಾರ್ದು. ಕೂಡಲೇ ಇದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ಈಗಾಗಲೇ ರೈತರ ಮೆಕ್ಕೆಜೋಳ ಖರೀದಿ, ತೊಗರಿ ಖರೀದಿ ಇತ್ಯಾದಿಗಳು ಯಾವುದೂ ಕೂಡ ಖರೀದಿ ಆಗ್ತಾ ಇಲ್ಲ. ತೋರಿಕೆಗಷ್ಟೇ ಇವರು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ, ಕಾರ್ಯಕ್ರಮನ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಜೋಳ ಖರೀದಿ ಆಗ್ತಾ ಇಲ್ಲ. ಈಗ ಜೋಳ 1600, 650, 700ಕ್ಕೆ ಬಂದು ನಿಂತಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆಗಿಬೇಕು, ರೈತರಿಗೆ ನೆರವಿಗೆ ಬರಬೇಕು. ಆಮೇಲೆ ಇಲ್ಲಿ ಸಿಲ್ಬೆ ಬೆಟ್ಟ ಅಂತ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಈ ಪ್ರಕ್ರಿಯೆಗಳಾಗಬಾರ್ದು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ತರ್ತಾರೆ. ಕೆಆರ್ಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ನಿರಂತರ ಬೆದರಿಕೆ, ಕಿರುಕುಳ ಹಾಗೂ ಅಕ್ರಮ ಕ್ರಮಗಳು ನಡೆಯುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ಸಲ್ಲಿಸಿದರೂ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಪಕ್ಷದ ಮುಖಂಡರು ಆರೋಪಿಸಿದ್ದಾರೆ. ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ತಮ್ಮ ಗ್ರಾಮ ವ್ಯಾಪ್ತಿಯ ಭೂಮಿ, ಮನೆ ಹಾಗೂ ಜೀವನೋಪಾಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅಕ್ರಮ ಹಸ್ತಕ್ಷೇಪ, ಒತ್ತಡ ಹಾಗೂ ಬೆದರಿಕೆ ಎದುರಿಸುತ್ತಿದ್ದು ಇದರಿಂದ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂಬಂಧ ವಿವಿಧ ದಿನಾಂಕಗಳಲ್ಲಿ ಪೊಲೀಸ್ ಠಾಣೆ ಹಾಗೂ ಸಂಬಂಧಪಟ್ಟ ಕಚೇರಿಗಳಿಗೆ ದೂರು ಸಲ್ಲಿಸಲಾಗಿದೆ ಎನ್ನಲಾಗಿದೆ. ಆದರೂ ಕೂಡ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕದೆ ಮತ್ತೆ ಕಿರುಕುಳ ಮುಂದುವರಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾ ಘಟಕ ಕಳವಳ ವ್ಯಕ್ತಪಡಿಸಿದೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ
ತೊಡಗಿರುವವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂತ್ರಸ್ತರಿಗೆ ರಕ್ಷಣೆ ಒದಗಿಸಬೇಕು ಎಂದು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಗೆ ಮನವಿ ಮಾಡಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಂಪೂರ್ಣ ತನಿಖೆ ನಡೆಸಿ ನ್ಯಾಯ ಒದಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ಕೆಆರ್ಎಸ್ ಪಕ್ಷ ಎಚ್ಚರಿಕೆ ನೀಡಿದೆ. ಸರ್ಕಾರಿ ಗೋಮಾಳ ಒತ್ತುವರಿ ಆಗಿತ್ತು, ಆಮೇಲೆ ಸ್ಕೂಲ್ ಶಾಲೆಗಳ ಜಾಗ ಈ ಥರದ್ದೆಲ್ಲ ಆದಾಗ ಅಲ್ಲಿ ಏನು ಒತ್ತುವರಿ ಮಾಡ್ಕೊಂಡಿದ್ರು ಇನ್ನೇನು ಎಲ್ಲ ಇಲಾಖೆಗಳಲ್ಲಿ ಗೊತ್ತು. ಅಧಿಕಾರಿಗಳ ಜೊತೆ ಅಲ್ಲಿ ಒಂದು ಲೋಕಲ್ ಬಾಡಿ ಅಥವಾ ಆಡಳಿತ ಈ ಪುಡಾರಿಗಳು ಸಪೋರ್ಟಾಗಿ ಮೊನ್ನೆ ದಿನದಲ್ಲಿ ಇವ್ರ ಮೇಲೆ ಬಂದು ಆಮೇಲೆ ಕಳೆದ ಬಾರಿ ಏನಾಗಿತ್ತು ಅಂದರೆ ಹೋದ್ಸತಿ ಕಳೆದ 2025 ಅಂಬೇಡ್ಕರ್ ಜಯಂತಿ ಎಂದು ಇವರು ನಮ್ಮ ರಾಜ್ಯದ ಅಧ್ಯಕ್ಷರದು ಜೊತೆಗೆ ಅಂಬೇಡ್ಕರ್ ಭಾವಚಿತ್ರನ ಇವರು ಸ್ವಂತ ಜಾಗದಲ್ಲಿ ಅಳವಡಿಸಿದ್ರು. ಅವತ್ತು ಕೂಡ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿ ಅದನ್ನು ನೆಲಕ್ಕೆ ಕೆಡವಿ ಆ ಕಾಲಲ್ಲೆಲ್ಲ ತುಳಿದು ಒಂದು ರೀತಿ ಅವಮಾನ ಮಾಡಿದರು. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಪೂರ್ವಕವಾಗಿ ಅಧಿಕಾರಿಗಳು ಸ್ಪಂದನೆ ಮಾಡಿದರು. ಅಂದರೆ ಅವರ ಮನಸ್ಥಿತಿ, ದುಷ್ಕರ್ಮಿಗಳ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ನಂತರ ಇವರು ಅನುಮತಿ ಪಡೆದು ಇವರು ಸ್ವಂತ ಜಾಗದಲ್ಲಿ, ಅದೇ ಸಾರ್ವಜನಿಕ ಜಾಗ ಅಲ್ಲ, ಸರ್ಕಾರಿ ಜಾಗ ಅಲ್ಲ, ಸ್ವಂತ ಜಾಗದಲ್ಲಿ ಪಕ್ಷದ KRS ಪಕ್ಷದ ಒಂದು ರಾಜ್ಯಾಧ್ಯಕ್ಷರು, ಜಿಲ್ಲಾ ಕಮಿಟಿ ಎಲ್ಲ ಪದಾಧಿಕಾರಿಗಳದ್ದು ಒಂದು ಫೋಟೋ, ಅದು ಮಾಮೂಲು ಎಲ್ಲ ತೋಲು ನಮ್ಮ ರಾಜ್ಯಾದ್ಯಂತ ಪದಾಧಿಕಾರಿಗಳು ಹಾಕ್ಕೊಂಡಿದ್ದಾರೆ, ನಾವು ಹಾಕ್ಕೊಂಡಿದ್ದೀವಿ. ಅಂಥ ಸಂದರ್ಭದಲ್ಲಿ ನೆನ್ನೆ ರಾತ್ರಿ ತಡರಾತ್ರಿ ಬಂದು ಆ ಬ್ಯಾನರ್ನೆಲ್ಲ ಹರಿದು ಆಮೇಲೆ ಇವರ ಮನೆ ಅಂದರೆ ಸಂಸಾರದ ಮೇಲೆ ಅವರ ಶ್ರೀಮತಿಯವರು ಮತ್ತು ಅವರ ತಂದೆ ಅವ್ರ ಮಕ್ಕಳ ಮೇಲೆಲ್ಲ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿ ಹಲ್ಲೆಗೆ ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಂದರೆ ಪ್ರಾಮಾಣಿಕ ಹೋರಾಟಗಾರರಿಗೆ ಸಿಗುವ ಒಂದು ಪ್ರತಿಫಲ ಇದೇನಾ ಅಂತ ತಾವು ಮಾಧ್ಯಮ ಮಿತ್ರರು ಗಮನಿಸಬೇಕು. ಇದನ್ನು ಸಂಬಂಧಪಟ್ಟ ಇಲಾಖೆಗೆ ದೂರು ದಾಖಲಿಸಿದ್ದಾರೆ. ದಯಮಾಡಿ ಇದನ್ನು ತಾವು ಗಮನಿಸಿ. ಶಾಲಾ ಜಾಗ 20 ಗುಂಟೆ ಇರುತ್ತೆ, ಅದನ್ನು ತೆರವುಗೊಳಿಸೋದಕ್ಕೆ ನಾನು ಒಂದು ದೂರನ್ನು ಕೊಟ್ಟಿರ್ತೀನಿ. ಆ ವಿಚಾರವಾಗಿ ಪ್ರಕಾಶನ್ ಅವರು ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರ್ತಾರೆ, ಅದನ್ನು ಸಹ ದೂರನ್ನು ಕೊಟ್ಟಿರ್ತೀನಿ. ಸಮುದಾಯ ಭವನ ವಿಚಾರ ತೊಗೊಂಡ್ರೆ ತೋರಿಸಿ. ಸಮುದಾಯ ಭವನ ವಿಚಾರ ತೊಗೊಂಡ್ರೆ ಅದು ಇಟ್ಟಿಗೆ ಹಾಕಿರ್ತಾರೆ, ಪೂರ್ತಿ ಎಲ್ಲ ಸಹ ಲೋ ಕ್ವಾಲಿಟಿ ಇಟ್ಟಿಗೆ ಆಗಿರುತ್ತೆ, ಎಲ್ಲ ಕಳ್ಳಾಗಿರುತ್ತೆ. ಆ ಇಟ್ಟಿಗೆಗೆ ಗಿಲವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಆಗ ದೂರನ್ನು ಸಹ ನೀಡಿರ್ತೀನಿ. ಈ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ರಸ್ತೆದು ಸಹ ಅಷ್ಟೇ 2.5 ಲಕ್ಷ ಗ್ರ್ಯಾಂಟ್ ಆಗಿರುತ್ತೆ, ಅದಕ್ಕೆ 25,000ರಿಂದ 50,000 ಸಹ ಖರ್ಚು ಮಾಡಿರಲ್ಲ, ಒಂದು ಚರಂಡಿನೂ ಸಹ ತೆಗ್ದಿರಲ್ಲ. ಹಾಗಾಗಿ ಅದ್ರ ಬಗ್ಗೆನೂ ಸಹ ಒಂದು ದೂರನ್ನು ನೀಡಿರ್ತೀನಿ. ನೀಡಿದ ಸಮಯದಲ್ಲಿ ಅಲ್ಲಿ ಅಧಿಕಾರಿಗಳು ಬಂದ ಸಮಯದಲ್ಲಿ ಮಧು ಮತ್ತು ಕುಮಾರ್ ಎಂಬಾತರು ಇಬ್ಬರೂ ಸಹ ಅವರು ಒಂದೇ ಕುಟುಂಬದ ರಕ್ತ ಸಂಬಂಧಿಗಳಾಗಿರೋದ್ರಿಂದ ಎಲ್ಲ ನಮ್ಮ ಚಿಕ್ಕನಹಳ್ಳಿಯಲ್ಲಿ ಏನು ಗುತ್ತಿಗೆ ಆಗುತ್ತೆ ಅವರ ರಕ್ತ ಸಂಬಂಧಿಗಳೇ ಸಹ ತಗೊಂಡು ಮಾಡ್ತಾಯಿರ್ತಾರೆ. ಶಾಲೆ ಆಗಿರ್ಬೋದು, ಶಾಲೆ ಒತ್ತುವರಿನೂ, ಶಾಲೆ ಜಾಗನೂ ಸಹ ಅವ್ರ ಮನೆ ಪಕ್ಕದಲ್ಲಿ ಇರೋವಂಥದ್ದು, ಅದನ್ನು ಸರ್ಕಾರ ಜಾಗಕ್ಕೆ ಸೇರ್ಸೋಕ್ಕೆ ಬಿಟ್ಟಿರಲ್ಲ. ನಾನು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟು ಗ್ರಾಮ ಠಾಣಾ ಜಾಗದಿಂದ ಸೇರಿಸಿರ್ತೀನಿ. ಮತ್ತು ಇನ್ನೊಂದು 20 ಗುಂಟೆ ಪ್ರಕಾಶನ್ ಅವ್ರ ಹೆಸರಲ್ಲಿರುತ್ತೆ, ಶಾಲೆ ಜಾಗದಲ್ಲಿ ಹೆಸರಿರುತ್ತೆ, 20 ಗುಂಟೆನೂ ಸಹ ಅವರೇ ಉಳುಮೆ ಮಾಡ್ತಾಯಿರ್ತಾರೆ ಇದುವರೆಗೂ ಸಹ. ಅದನ್ನು ತೆರವು ಮಾಡೋದಕ್ಕೆ ಅರ್ಜಿ ಕೊಟ್ಟಿರ್ತೀನಿ. ಆವಾಗಲೂ ಸಹ ಬೈದಿರ್ತಾರೆ. ಈಗ ಮೊನ್ನೆ ವಿಚಾರಕ್ಕೆ, ರಸ್ತೆ ವಿಚಾರಕ್ಕೂ ಸಹ ಬಂದು ಮಧು ಮತ್ತು ಕುಮಾರು ಅವರಿಬ್ಬರು ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ನಿನ್ನನ್ನು ನೋಡ್ಕೋತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಬೆದರಿಕೆನೂ ಸಹ ಹಾಕಿರ್ತಾರೆ. ಆಮೇಲೆ ಮತ್ತೆ ತಡರಾತ್ರಿ ನಾವು ಏನು ಪಕ್ಷದ ನಾಮಫಲಕವನ್ನು ಅಳವಡಿಸಿರ್ತೀನಿ ಅನುಮತಿ ತಗೊಂಡು, ಅದನ್ನು ನಮ್ಮ ಗ್ರಾಮದವ್ರನಿಗೆ ಯಾರಿಗೋ ಒಂದಿಷ್ಟು ಹೇಳಿ ಅವರು ಅದನ್ನು ತೆರವು ಇದನ್ನು ಒಡೆದಾಕ್ಸಿರ್ತಾರೆ. ಇಷ್ಟು ವಿಚಾರಗಳನ್ನ ನಿಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ದಯವಿಟ್ಟು ನಮ್ಮ ಪಕ್ಷ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಪಡವಳಲು ಗ್ರಾಮದಲ್ಲಿ ಶಾಸಕ HK ಸುರೇಶ್ ಅವರಿಂದ ಕೆರೆ ಏರಿ ಮತ್ತು ನಾಲೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಪಡವಳಲು ಗ್ರಾಮದಲ್ಲಿ ಇಂದು ಕೆರೆ ಏರಿ ಕಾಲುವೆ ದುರಸ್ತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಳೆದ 1.5 ವರ್ಷದ ಹಿಂದೆ ಈ ಗ್ರಾಮಕ್ಕೆ ಬಂದಾಗ ಮಳೆ ಹೆಚ್ಚಾಗಿ ಕೆರೆ ತುಂಬಿ ಏರಿ ಮೇಲೆ ನೀರು ಹರಿದು ಏರಿ ಬಿರುಕು ಬಿಡುವಂತಾಗಿತ್ತು. ನಾಲೆಯಲ್ಲಿ ನೀರು ತುಂಬಿ ಜಲಾವೃತಗೊಂಡಿದ್ದು ಅದನ್ನು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತ ಪರಿಹಾರ ದೊರಕಿಸಿಕೊಡುವುದಾಗಿ ಮಾತು ನೀಡಿ ತೆರಳಿದ್ದೆ. ಅದರಂತೆ ಇಂದು ಈ ಕೆರೆ ಏರಿ ಅಭಿವೃದ್ಧಿಗೆ ಹಾಗೂ 120 ಮೀಟರ್ ನಾಲೆ ಕಾಂಕ್ರೀಟ್ಕರಣಕ್ಕೆ ಭೂಮಿ ಪೂಜೆ ಮಾಡಿದ್ದೇನೆ ಮತ್ತು ಶಾಶ್ವತವಾಗಿ ಉಳಿಯುವಂತ ಗುಣಮಟ್ಟದಲ್ಲಿ ಕೆಲಸ ಮಾಡಲು ಗುತ್ತಿಗೆದಾರರಿಗೆ ತಿಳಿಸಿರುವುದಾಗಿ ಹೇಳಿದರು. ದೇವತೆಗಳನ್ನ ಆಶೀರ್ವಾದವನ್ನು ಕೋರ್ತಾ ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಸದಸ್ಯರು, ಅಧಿಕಾರಿ ಮಿತ್ರರು
ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಗೌರವಿಸ್ತಾ ಇವತ್ತು ವಾಟೆಹೊಳೆಯಿಂದ ಹಿಂದೆ ಬಹುಶಃ 2023ವರೆಗೂ ಸಹ ವಾಟೆಹೊಳೆ ಅದು ಬೇಲೂರು ತಾಲೂಕು ಅಂತಕ್ಕಂಥದ್ದನ್ನು ಗುರುತಿಸೋದಕ್ಕೆ ಯಾರ ಕೈಲೂ ಆಗಿರಲಿಲ್ಲ. ವಾಟೆಹೊಳೆ ನದಿ ಇರ್ತಕ್ಕಂಥದ್ದು ನಮ್ಮ ಬೇಲೂರು ತಾಲೂಕಲ್ಲಿ. ಅದನ್ನು ವಾಟೆಹೊಳೆ ಅಧಿಕಾರಿಗಳು ಈ ಭಾಗದಲ್ಲಿ ಏನು ಕೆಲಸ ಎಂತು ಅಂತಕ್ಕ ಗೊತ್ತಿರಲಿಲ್ಲ. ವಾಟೆಹೊಳೆ ಅಂತ ಅಂದರೆ ಅದು ಆಲೂರಿ ಸಿಮೆಂಟ ಅಂತಕ್ಕಂಥದ್ದು ಇತ್ತು. ಈ ಭಾಗದ ರೈತರಿಗೆ 500 ಎಕರೆಗಳು ನಮ್ಮ ನೀರಾವರಿ ಇದಿರ್ತಕ್ಕಂಥದ್ದು. ಇಲ್ಲಿ ಕಳೆದ ಒಂದು ಕಾಲು ವರ್ಷದ ಹಿಂದೆ ಅತಿ ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ವೀಕ್ಷಣೆಯನ್ನು ಮಾಡಿದ್ದು. ಅದರ ಪ್ರತಿಫಲವಾಗಿ ಗ್ರಾಮಕ್ಕೆ ಏನು ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು, ನೀರನ್ನು ಯಾವ ರೀತಿ ತಡೆಗಟ್ಟಬೇಕು, ನೀರು ಸರಾಗವಾಗಿ ಯಾವ ರೀತಿ ಹೋಗಬೇಕು, ಇಲ್ಲಿ ಒಡ್ಡಾಡ್ತಕ್ಕಂಥ ಕೆರೆಯನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅನ್ನೋದಕ್ಕೋಸ್ಕರ 30 ಲಕ್ಷ ರು ಅನುದಾನದಲ್ಲಿ ಇವತ್ತು ಈ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಅಂದರೆ ವಾಟೆಹೊಳೆ ನೀವು ಬಂದಾಗ ಇದು ಹೋಗ್ತಾ ಇಲ್ಲ. ಅದಕ್ಕೇನೆ ಇನ್ನು ಮತ್ತೆ ಮಳೆ ಜಾಸ್ತಿ ಆದರೆ ಇದಾಗುತ್ತೆ ಅಂದ್ಬಿಟ್ಟು ಇದೇ ದೇವಸ್ಥಾನದ ಹತ್ರ ಬಂದು ಸೇರ್ಕೊಂಡಿದ್ದೀವಿ. ಜ್ಞಾಪನ ಇದೆಯಾ? ಎಲ್ಲ ಅಧಿಕಾರಿಗಳನ್ನ ಕರ್ಕೊಬಂದು ಇದೇ ದೇವಸ್ಥಾನದ ಹತ್ರ ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇಲ್ಲಿ ಈ ಥರ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಎಲ್ಲ ಹೇಳಿದರು. ಅದೇ ರೀತಿ ಜಲಾವೃತ ಆಗಿತ್ತು. ಅದಕ್ಕೆ ಅದನ್ನು ಲೀಡ್ ಆಫ್ ಮಾಡೋದಕ್ಕೆ ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ಲೀಡ್ ಆಫು ಮತ್ತು ಕೆರೆ ಅಭಿವೃದ್ಧಿ 30 ಲಕ್ಷ ರೂಪಾಯಿಂದ ಇದಿದೆ. ಆದರೆ ಇದು ನಾನು ಸಂಪೂರ್ಣವಾಗಿ ನೀರಾವರಿ ಸಚಿವರ ಹತ್ರ ಮತ್ತು MD ಅವ್ರ ಹತ್ರ ಮಾತಾಡಿದ್ದೀನಿ. ಏನು ನಮ್ಮ 500 ಎಕರೆಗೆ ಇದ್ದಿರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಅಲ್ಲಿ ಬ್ರಿಡ್ಜಿಂದ ಹಿಡಿದು ಸಂಪೂರ್ಣವಾಗಿ ನಮ್ಮ ತಾಲೂಕಿಗೆ ಬರ್ತಕ್ಕಂಥದ್ದು, ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಎಸ್ಟಿಮೇಟನ್ನು ಸಹ ತಯಾರು ಮಾಡಿಸಿದ್ದೀವಿ. ಸಂಪೂರ್ಣವಾಗಿ ರೈತರಿಗೆ ಯಾವುದೇ ಥರ ಸಮಸ್ಯೆ ಆಗಬಾರ್ದು, ಬರ್ತಕ್ಕಂಥ ನೀರು ಜಮೀನಿಗೆ ಬೆಳೆಗೆ ಅನುಕೂಲ ಆಗಬೇಕು, ಅದನ್ನು ಬಿಟ್ಟು ಮುಂದಕ್ಕೆ ಅದು ಫ್ಲೋ ಆಗಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಸದಸ್ಯ ಉದಯ್ ಕುಮಾರ್, ಮಾಜಿ ಸದಸ್ಯ ಹರೀಶ್, ಗುತ್ತಿಗೆದಾರ ಗೋಪಾಲ್, ವಾಟೆಹೊಳೆ ಅಣೆಕಟ್ಟು ಸಹಾಯಕ ಇಂಜಿನಿಯರ್ ಸಂದೀಪ್, ಗ್ರಾಮಸ್ಥರಾದ ಮಲ್ಲೇಶ್, ಚಂದನ್, ಕಿರಣ್, ಭಾರತಿ, ಚಂದ್ರು, ತೀರ್ಥ ಪೂಜೇಶ್, ಬಸವರಾಜ್, ದರ್ಶನ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಜಿ ಸೈನಿಕರ ವಜಾ ವಿರೋಧಿಸಿ HPCL ಎದುರು ಪ್ರತಿಭಟನೆ. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ 37 ಮಾಜಿ ಸೈನಿಕರನ್ನ ವಜಾ ಮಾಡಿದ ಕ್ರಮಕ್ಕೆ ತೀವ್ರ ವಿರೋಧ. ಹಾಸನ ಕೈಗಾರಿಕಾ ಪ್ರದೇಶದ HPCL ಘಟಕದ ಬಳಿ ನೂರಾರು ಮಾಜಿ ಸೈನಿಕರಿಂದ ಪ್ರತಿಭಟನೆ. ಫುಟ್ಪಾತ್ ವರೆಗೆ ಅಂಗಡಿ ಸಾಮಾನು ಇಟ್ಟು ವ್ಯಾಪಾರ ನಡೆಸುತ್ತಿದ್ದವರ ವಿರುದ್ಧ ಕ್ರಮ. ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಆಲೂರಿನಲ್ಲಿ ಬಹು ವರ್ಷಗಳಿಂದಿದ್ದ ಫುಟ್ಪಾತ್ ಅತಿಕ್ರಮಣ ಸಮಸ್ಯೆಗೆ ಕೊನೆಗೂ ಪರಿಹಾರ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸರ್ಫೇಸಿ ಕಾಯ್ದೆ ಅಡಿ ರೈತರ ಜಮೀನು ಆನ್ಲೈನ್ ಹರಾಜು ಕ್ರಮಕ್ಕೆ ತೀವ್ರ ಖಂಡನೆ. ಬೆಳೆ ನಷ್ಟದಿಂದ ಸಾಲ ತೀರಿಸಲಾಗದ ಅತಿ ಸಣ್ಣ ರೈತರಿಗೆ ಬ್ಯಾಂಕ್ಗಳು ಏಕಾಏಕಿ ನೋಟಿಸ್ ಅನ್ಯಾಯ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಜಿಲ್ಲಾ ಮಟ್ಟದ ಉಗ್ರ ಹೋರಾಟದ ಎಚ್ಚರಿಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.